ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಕನ್ನಡ ವಾಲ್ಮೀಕಿ ರಾಮಾಯಣ ಬಾಲಕಾಂಡದ ಸರ್ಗ 61. ಅಂಬರೀಷನು ಶುನಶ್ಶೇಫನನ್ನು ಯಜ್ಞ ಪಶುವಾಗಿ ಕೊಂಡು ಬಂದದ್ದು. ಎಲೈ ನರಶ್ರೇಷ್ಠನೇ, ಮಹಾತ್ಮನಾದ ವಿಶ್ವಾಮಿತ್ರನು ಯಜ್ಞಕ್ಕಾಗಿ ಬಂದಿದ್ದ ಋಷಿಗಳನ್ನು ಕಳುಹಿಸಿಕೊಟ್ಟ ಬಳಿಕ ತನ್ನ ತಪೋವನವಾಸಿಗಳ ಬಳಿಗೆ ಕರೆದು ದಕ್ಷಿಣ ದಿಕ್ಕಿನಲ್ಲಿ ಇದ್ದುಕೊಂಡು ತಪಸ್ಸನ್ನು ಸಾಧಿಸಬೇಕೆಂದಿದ್ದ ನನಗೆ ಮಹತ್ತಾದ ವಿಘ್ನವು ಈ ರೀತಿ ಬಂದೊದಗಿತು. ಆದ್ದರಿಂದ ಬೇರೊಂದು ದಿಕ್ಕಿಗೆ ಹೋಗಿ ಅಲ್ಲಿ ತಪಸ್ಸನ್ನಾಚರಿಸುವೆನು. ಪಶ್ಚಿಮ ದಿಕ್ಕಿನಲ್ಲಿ ಮಹಾತ್ಮರು ವಾಸಿಸುತ್ತಿರುವ ವಿಶಾಲವಾದ ಪುಷ್ಕರ ಕ್ಷೇತ್ರಗಳಿವೆ. ಆ ತಪೋವನವು ಬಹಳ ಶ್ರೇಷ್ಠವಾದುದಲ್ಲವೇ? ಅಲ್ಲಿ ನಿರುಪಾಧಿಕವಾಗಿ ತಪಸ್ಸನ್ನು ಆಚರಿಸೋಣ ಎಂದನು. ಈ ಪ್ರಕಾರ ಮಹಾ ತೇಜಸ್ವಿಯಾದ ಆ ಮಹರ್ಷಿಯು ಪುಷ್ಕರ ಕ್ಷೇತ್ರಗಳಲ್ಲಿ ಫಲಮೂಲಗಳನ್ನು ಭುಜಿಸುತ್ತಾ ಬಹಳ ಉಗ್ರವಾದ ತಪಸ್ಸನ್ನು ಮಾಡಿದನು. ಇದೇ ಕಾಲದಲ್ಲಿ ಅಯೋಧ್ಯೆಯ ರಾಜನಾದ ಅಂಬರೀಷ ರಾಜನು ಯಜ್ಞವನ್ನು ಮಾಡಲು ಉಪಕ್ರಮಿಸಿದನು. ಆತನ ಯಜ್ಞ ಪಶುವನ್ನು ಇಂದ್ರನು ಕದ್ದೊಯ್ದನು. ಯಜ್ಞ ಪಶುವು ಕಳೆದು ಹೋಗಲು ಪುರೋಹಿತನು ರಾಜನನ್ನು ಕುರಿತು, ಎಲೈ ರಾಜನೇ, ನಿನ್ನ ಅಜಾಗರೂಕತೆಯಿಂದ ಯಜ್ಞ ಪಶುವು ಕಳುವಾಯಿತು. ಯಜ್ಞ ಪಶುವನ್ನು ಕಾಪಾಡಿಕೊಳ್ಳದ ರಾಜನಿಗೆ ಬಹಳ ದೋಷಗಳು ಸಂಭವಿಸುತ್ತವೆ. ಎಲೈ ನರಶ್ರೇಷ್ಠನೇ, ಇದಕ್ಕೆ ಪ್ರಾಯಶ್ಚಿತ್ತವು ಕಠಿಣವಾಗಿರುವುದು. ಪುನಃ ಯಜ್ಞ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಮುಂಚೆ ಯಜ್ಞ ಪಶುವನ್ನು ಬೇಗನೆ ತರಿಸು. ಅದಾಗದಿದ್ದರೆ ಒಬ್ಬ ಮನುಷ್ಯನನ್ನು ಯಜ್ಞ ಪಶುವಾಗಿ ಕರೆದುಕೊಂಡು ಬಾ ಎಂದನು. ಪುರೋಹಿತನ ಮಾತನ್ನು ಕೇಳಿ ಬುದ್ಧಿಶಾಲಿಯಾದ ಆ ರಾಜನು ಸಾವಿರಾರು ಗೋವುಗಳನ್ನು ಜೊತೆಗೆ ಕರೆದುಕೊಂಡು ಜನಭರಿತವಾದ ದೇಶಗಳಲ್ಲಿಯೂ ನಗರಗಳಲ್ಲಿಯೂ ಕಾಡುಗಳಲ್ಲಿಯೂ ಪವಿತ್ರವಾದ ಋಷ್ಯಾಶ್ರಮಗಳಲ್ಲಿಯೂ ಯಜ್ಞ ಪಶುವನ್ನು ಹುಡುಕಿಸಿದನು. ಅಪ್ಪ ರಘುನಂದನ, ರಾಜನು ಹೀಗೆ ಹುಡುಕುತ್ತಿರುವಾಗ ಭೃಗುತುಂಗವೆಂಬ ಸ್ಥಳದಲ್ಲಿ ಋಚೇಕ ಋಷಿಯು ಪತ್ನಿಯೊಂದಿಗೆ ಮಕ್ಕಳೊಂದಿಗೆ ಕುಳಿತಿರುವುದನ್ನು ಕಂಡನು. ಮಹಾ ತೇಜಸ್ವಿಯಾದ ರಾಜರ್ಷಿ ಎನಿಸಿಕೊಂಡಿದ್ದ ಆ ರಾಜನು ತಪಸ್ಸಿನಿಂದ ತೇಜೋವಂತನಾಗಿ ಪ್ರಕಾಶಿಸುತ್ತಿದ್ದ. ಬ್ರಹ್ಮರ್ಷಿಯಾದ ಆ ರುಚೀಕನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಕುಶಲ ಪ್ರಶ್ನೆಗಳನ್ನು ಮಾಡಿ ಹೀಗೆಂದನು. ಎಲೈ ಮಹಾತ್ಮನಾದ ಭೃಗು ವಂಶೋತ್ಪನ್ನನಾದ ಮಹರ್ಷಿಯೇ, 1,00,000 ಗೋವುಗಳನ್ನು ಬೆಲೆಯಾಗಿ ತೆಗೆದುಕೊಂಡು ನಿನ್ನ ಮಗನನ್ನು ಯಜ್ಞಪಶುವಾಗುವುದಕ್ಕೆ ವಿಕ್ರಯಿಸುವುದಾದರೆ ನಾನು ಕೃತಾರ್ಥನಾಗುವೆನು. ಈ ದೇಶದೆಲ್ಲ ಸುತ್ತಿ ಬಂದೆನು, ಕಳೆದು ಹೋದ ಯಜ್ಞಪಶುವು ದೊರಕಲಿಲ್ಲ. ಈ ಮಕ್ಕಳಲ್ಲಿ ಒಬ್ಬನನ್ನು ನನಗೆ ಕ್ರಯಕ್ಕೆ ಕೊಡುವವನಾಗುವು. ಇದಕ್ಕೆ ಉತ್ತರವಾಗಿ ಮಹಾ ತೇಜಸ್ವಿಯಾದ ರುಚೀಕನು, ಎಲೈ ನರಶ್ರೇಷ್ಠನೇ, ನನ್ನ ಜ್ಯೇಷ್ಠ ಪುತ್ರನನ್ನು ಮಾತ್ರ ಏನೇ ಆಗಲಿ ನಾನು ವಿಕ್ರಯಿಸಲಾರೆನು ಎಂದು. ರುಚಿಕನ ಮಾತು ಕೇಳುತ್ತಿದ್ದ ತಪಸ್ವಿನಿಯಾದ ಆತನ ಪತ್ನಿ ಪತ್ನಿಯು ಈಕೆಯು ವಿಶ್ವಾಮಿತ್ರನ ಅಕ್ಕನಾದ ಸತ್ಯವತಿ ದೇವಿ. ಅಂಬರೀಷ ರಾಜನನ್ನು ಕುರಿತು ಪೂಜ್ಯರಾದ ಭೃಗುಪುತ್ರರು ಹಿರಿಯ ಮಗನನ್ನು ವಿಕ್ರಯಿಸುವುದಿಲ್ಲವೆಂದು ಹೇಳಿದರಷ್ಟೇ. ಹಾಗೆಯೇ ನಾನು ಕಿರಿಯ ಮಗನಾದ ಈ ಶುನಕನೆಂಬವನನ್ನು ನನಗೆ ಪ್ರಿಯನಾದನೆಂದು ತಿಳಿ. ಎಲೈ ರಾಜನೇ, ಕಿರಿಯ ಮಗನನ್ನು ನಿನಗೆ ಕೊಡಲಾರೆನು. ಸಾಮಾನ್ಯವಾಗಿ ಹಿರಿಯ ಮಗನು ತಂದೆಗೆ ಬಹಳ ಪ್ರಿಯ, ತಾಯಿಗೆ ಕಿರಿಯ ಮಗನು ಪ್ರಿಯನು. ಆದ್ದರಿಂದ ನಾನು ಕಿರಿಯವನನ್ನು ಕಾಪಾಡಿಕೊಳ್ಳುವೆನು. ಎಲೈ ರಾಮ, ಈ ಪ್ರಕಾರ ಋಷಿಪತ್ನಿಯು ಉತ್ತರ ಕೊಡಲು ಮಧ್ಯಮ ಪುತ್ರನಾದ ಶುನಶ್ಶೇಫನು ತಾನೇ ನುಡಿದನು. ತಂದೆಯು ಹಿರಿಯ ಮಗನನ್ನು ವಿಕ್ರಯಿಸುವುದಿಲ್ಲವೆಂದನು, ತಾಯಿಯು ಕಿರಿಯ ಮಗನನ್ನು ವಿಕ್ರಯಿಸುವುದಿಲ್ಲವೆಂದಳು. ಆದ್ದರಿಂದ ಮಧ್ಯಮ ಪುತ್ರನನ್ನು ವಿಕ್ರಯ ಮಾಡಿದರೆಂದೇ ಭಾವಿಸುತ್ತೇನೆ. ಎಲೈ ರಾಜನೇ, ನನ್ನನ್ನು ಕರೆದುಕೊಂಡು ಹೋಗು. ಎಲೈ ರಘುನಂದನ, ರಾಜನು 1,00,000 ಗೋವುಗಳನ್ನು ಕೊಟ್ಟು ಶುನಶ್ಶೇಫನನ್ನು ಕರೆದುಕೊಂಡು ಬಹಳ ಸಂತೋಷದಿಂದ ಹೊರಟು ಹೋದನು. ಮಹಾ ತೇಜಸ್ವಿಯು ಕೀರ್ತಿವಂತನು ಆದ ರಾಜರ್ಷಿಯೂ ಆದ ಅಂಬರೀಷನು ಶುನಶ್ಶೇಫನನ್ನು ರಥದ ಮೇಲೆ ಕುಳ್ಳಿರಿಸಿಕೊಂಡು ಬೇಗನೆ ತನ್ನ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದನು. ವಿಶ್ವಾಮಿತ್ರನು ಶರಣಾಗತನಾದ ಶುನಶ್ಶೇಫನನ್ನು ರಕ್ಷಿಸಿದುದು. ಎಲೈ ಸರ್ಗ 62. ಎಲೈ ನರಶ್ರೇಷ್ಠನಾದ ರಘುನಂದನನೇ, ಮಹಾಕೀರ್ತಿವಂತನಾದ ಅಂಬರೀಷ ರಾಜನು ಶುನಶ್ಶೇಫನನ್ನು ಕರೆದುಕೊಂಡು ಪ್ರಯಾಣ ಮಾಡುತ್ತಾ ಮಧ್ಯಾಹ್ನ ಕಾಲದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ವಿಶ್ರಮಿಸಿಕೊಳ್ಳಲು ಇಳಿದನು. ಆತನು ವಿಶ್ರಮಿಸಿಕೊಳ್ಳುತ್ತಿರಲು ಮಹಾಕೀರ್ತಿವಂತನಾದ ಶುನಶ್ಶೇಫನು ಪುಷ್ಕರ ಕ್ಷೇತ್ರದಲ್ಲಿ ಋಷಿಗಳೊಡಗೂಡಿ ತಪಸ್ಸು ಮಾಡುತ್ತಿದ್ದ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರನು ಬಹಳ ಆತುರವಾಗಿ ಬಂದು ನೋಡಿದನು. ಕಂಗೆಟ್ಟ ಮುಖದಿಂದ ದೀನನಾಗಿ ಹಸಿವಿನಿಂದಲೂ ಆಯಾಸದಿಂದಲೂ ಬಳಲಿ ಮುನಿಯ ತೊಡೆಯಲ್ಲಿ ಬೇಗನೆ ಬಂದು ಬಿದ್ದು ಈ ಪ್ರಕಾರ ಹೇಳಿದನು. ಎಲೈ ಸೌಮ್ಯನಾದ ಋಷಿವರ್ಯನೇ, ನನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ನನ್ನ ಭಾಗಕ್ಕೆ ಅವರಿಲ್ಲ. ಇನ್ನು ನನಗೆ ಜ್ಞಾತಿಗಳು ಬಂಧುಗಳು ಯಾರು ತಾನೇ ಇರುವರು? ವಿಶ್ವಾಮಿತ್ರನು ಸೋದರ ಮಾವನೇ ಆಗಿದ್ದರು ಹೀಗೇಕೆ ಹೇಳಿದನೆಂದರೆ, ಶುನಶ್ಶೇಫನು ವಿಶ್ವಾಮಿತ್ರನ ಬಳಿ ಸೋದರ ಮಾವನೆಂದು ಎಣಿಸಿ ಬರಲಿಲ್ಲ. ಸರ್ವನನ್ನು ರಕ್ಷಿಸತಕ್ಕವನು, ಸರ್ವೇಶಾಂ ತ್ರಾತ ಎಂದು ಅವನಲ್ಲಿ ಶರಣು ಹೋಗುವನು. ನನ್ನ ಮೇಲೆ ಧರ್ಮಬುದ್ಧಿ ಇಟ್ಟು ನನ್ನನ್ನು ರಕ್ಷಿಸು. ಎಲೈ ಮುನಿ ಶ್ರೇಷ್ಠನೇ, ನೀನು ಎಲ್ಲರನ್ನೂ ರಕ್ಷಿಸುವವನು, ಎಲ್ಲರಿಗೂ ನೀನು ಹಿತವನ್ನು ಕೋರುವವನು. ರಾಜನು ಯಜ್ಞವನ್ನು ಪೂರ್ತಿಗೊಳಿಸಿ ಕೃತಕಾರ್ಯನಾಗಬೇಕು. ನಾನು ದೀರ್ಘಾಯುವಾಗಿ ಸರ್ವೋತ್ತಮವಾದ ತಪಸ್ಸನ್ನು ಮಾಡಿ ಶಾಶ್ವತವಾದ ಸ್ವರ್ಗಲೋಕವನ್ನು ಪಡೆಯಬೇಕು. ಈ ಪ್ರಕಾರ ನೀನು ಅನುಗ್ರಹಿಸಬೇಕು. ಅನಾಥನಾದ ನನಗೆ
ನೀನು ಉತ್ತಮವಾದ ಮನಸ್ಸು ಮಾಡಿ ನಾಥನಾಗು. ಎಲೈ ಧರ್ಮಾತ್ಮನೇ, ತಂದೆಯು ಮಗನನ್ನು ರಕ್ಷಿಸುವಂತೆ ನನ್ನನ್ನು ಈ ವಿಪತ್ತಿನಿಂದ ಪಾರು ಮಾಡು. ಮಹಾತಪಸ್ವಿಯಾದ ವಿಶ್ವಾಮಿತ್ರನು ಆತನ ಮಾತನ್ನು ಕೇಳಿ ಬಹುಬಗೆಯಾಗಿ ಆತನನ್ನು ಸಮಾಧಾನಗೊಳಿಸಿ ತನ್ನ ಮಕ್ಕಳನ್ನು ಕುರಿತು ಇಂತೆಂದನು. ಇಹಲೋಕದಲ್ಲಿ ಸುಖವನ್ನು ಪರಲೋಕದಲ್ಲಿ ಹಿತವನ್ನು ಕೋರುತ್ತಾ ತಂದೆಯು ಯಾವ ಕಾರಣದಿಂದ ಪುತ್ರನನ್ನು ಪಡೆಯುತ್ತಾನೋ ಅಂಥ ಕಾಲವೂ ಈಗ ಒದಗಿದೆ. ಬಾಲಕನಾದ ಈ ಮುನಿಸುತನು ನನಗೆ ಶರಣಾಗತನಾಗಿರುವನು. ಎಲೈ ಮಕ್ಕಳಿರ, ಈತನು ಜೀವಂತವಾಗಿರುವಂತೆ ಮಾಡಿ ನನಗೆ ಪ್ರಿಯವನ್ನು ಮಾಡಿರಿ. ನೀವೆಲ್ಲ ಪುಣ್ಯಕರ್ಮಿಗಳು, ನೀವೆಲ್ಲರೂ ಧರ್ಮ ಪಾರಾಯಣರು. ರಾಜನ ಯಜ್ಞಕ್ಕೆ ನೀವು ಪಶುಗಳಾಗಿ ಅಗ್ನಿಯನ್ನು ತೃಪ್ತಿಪಡಿಸಿರಿ. ಹಾಗೆ ನೀವು ಮಾಡುವುದರಿಂದ ಶುನಶೇಫನು ರಕ್ಷಕನನ್ನು ಪಡೆದಂತಾಗುವುದು. ಯಜ್ಞವು ನಿರ್ವಿಘ್ನವಾಗಿ ಮುಗಿಯುವುದು. ದೇವತೆಗಳು ತೃಪ್ತರಾಗುವರು. ನನ್ನ ಮಾತನ್ನು ನೀವು ಪಾಲಿಸದಂತಾಗುವುದು. ಎಲೈ ನರಶ್ರೇಷ್ಠನಾದ ರಾಮನೇ, ವಿಶ್ವಾಮಿತ್ರ ಮುನಿಯ ಮಾತನ್ನು ಕೇಳಿ ಮಧುಷ್ಯಂದನೇ ಮೊದಲಾದ ಆತನ ಮಕ್ಕಳು ತಂದೆಯ ಮಾತನ್ನು ಮರ್ಯಾದಿಸದೆ ಅಹಂಕಾರದಿಂದ ನುಡಿದರು. ಎಲೈ ಪ್ರಭುವೆ, ನಿನ್ನ ಮಕ್ಕಳನ್ನು ತ್ಯಜಿಸಿ ಮತ್ತೊಬ್ಬನ ಮಗನನ್ನು ಕಾಪಾಡಲು ಹೇಗೆ ಮನಸ್ಸು ಮಾಡಿದೆ? ನಾಯಿ ಮಾಂಸವನ್ನು ತಿನ್ನುವುದು ಹೇಗೆ ಅಕಾರ್ಯವೋ ಹಾಗೆಯೇ ಇದನ್ನು ನಾವು ಮಾಡಬಾರದ ಕೆಲಸವೆಂದೇ ಎಣಿಸುತ್ತೇವೆ. ಮಕ್ಕಳ ಆ ಮಾತನ್ನು ಕೇಳಿ ವಿಶ್ವಾಮಿತ್ರ ಋಷಿ ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು, ನನ್ನ ಮಾತನ್ನು ಮೀರಿ ಧರ್ಮ ಬಾಹಿರವೂ ಕ್ರೂರವೂ ರೋಮಾಂಚಕರವೂ ಆದ ಮಾತನ್ನು ನಿರ್ಭಯವಾಗಿ ಹೇಳಿರುವಿರಿ. ವಸಿಷ್ಠ ಋಷಿಯ ಪುತ್ರರಂತೆಯೇ ನೀವು ಚಾಂಡಾಲ ಜಾತಿಯನ್ನು ಪಡೆದು ನಾಯಿ ಮಾಂಸವನ್ನು ತಿನ್ನುತ್ತಾ 1000 ವರ್ಷಗಳ ಪೂರ್ತ ಭೂಮಿಯ ಮೇಲೆ ಜೀವಿಸುತ್ತೀರಿ ಎಂದು ಶಪಿಸಿಬಿಟ್ಟನು. ಮಕ್ಕಳಿಗೆ ಹೀಗೆ ಶಾಪ ಕೊಟ್ಟು ಆರ್ತನಾದ ಶುನಶೇಫನು ಅಭಯವನ್ನು ಕೊಟ್ಟು ಆತನನ್ನು ರಕ್ಷಿಸುವುದಕ್ಕಾಗಿ ವಿಶ್ವಾಮಿತ್ರ ಮುನಿಯು ಆತನಿಗೆ ಇಂತೆಂದನು. ಎಲೈ ಮುನಿಪುತ್ರನೇ, ನೀನು ಪವಿತ್ರವಾದ ಯಜ್ಞ ಪಾಶಗಳಿಂದ ಕಟ್ಟಲ್ಪಟ್ಟು ಕೆಂಪು ಹೂಮಾಲೆಯನ್ನು ಗಂಧವನ್ನು ಧರಿಸಿ ವೈಷ್ಣವ ಯಜ್ಞಸ್ತಂಭದ ಬಳಿಗೆ ಬಂದಾಗ ದೇವತಾ ಸಂಬಂಧವಾದ ಈ 2 ರುಕ್ಕುಗಳನ್ನು ಬಾಯಲ್ಲಿ ಹೇಳುತ್ತಾ ಅಗ್ನಿಗೆ ಅಭಿಮುಖನಾಗಿ ನಿಂತು ಸ್ತೋತ್ರ ಮಾಡು. ಅಂಬರೀಷನು ಮಾಡತಕ್ಕ ಯಜ್ಞದಲ್ಲಿ ನೀನು ಹೀಗೆ ಮಾಡುವುದರಿಂದ ನಿನಗೆ ನಿನ್ನ ಇಷ್ಟಾರ್ಥವು ಸಿದ್ಧಿಸುವುದು. ಶುನಶೇಫನು ಸಂತೋಷದಿಂದ ಆ 2 ರುಕ್ಕುಗಳನ್ನು ಪಡೆದು ರಾಜಶ್ರೇಷ್ಠನಾದ ಅಂಬರೀಷನ ಬಳಿಗೆ ತ್ವರೆಯಾಗಿ ಬಂದು ಸೇರಿ, ಎಲೈ ರಾಜವರ್ಯನೇ, ಯಜ್ಞ ಸಭಾ ಮಂಟಪಕ್ಕೆ ಬೇಗನೆ ಹೋಗೋಣ. ಯಜ್ಞ ದೀಕ್ಷೆಯನ್ನು ಪಡೆದು ಯಜ್ಞವನ್ನು ನೆರವೇರಿಸು ಎಂದನು. ಋಷಿಕುಮಾರನ ಆ ಮಾತನ್ನು ಕೇಳಿ ರಾಜನು ಹರ್ಷದಿಂದ ಕೂಡಿ ದೃಢ ಮನಸ್ಸಿನಿಂದ ಯಜ್ಞ ಮಂಟಪಕ್ಕೆ ಬೇಗನೆ ತೆರಳಿದನು. ಯಜ್ಞದಲ್ಲಿ ನೆರೆದಿದ್ದ ಜನರ ಅನುಮತಿಯನ್ನು ಪಡೆದು ರಾಜನು ಪವಿತ್ರವಾದ ಅಲಂಕಾರಗಳಿಂದಲೂ ಕೆಂಪು ವಸ್ತ್ರಗಳಿಂದಲೂ ಕೂಡಿದ ಯಜ್ಞ ಪಶುವಾದ ಆ ಕುಮಾರನನ್ನು ಯಜ್ಞಸ್ತಂಭಕ್ಕೆ ಕಟ್ಟಿ ಹಾಕಿದನು. ಹಾಗೆ ಕಟ್ಟಲ್ಪಟ್ಟ ಮುನಿಪುತ್ರನು ಇಂದ್ರನನ್ನು, ಇಂದ್ರಾನುಜನಾದ ಉಪೇಂದ್ರನನ್ನು, ದೇವತೆಗಳನ್ನು ವಿಶ್ವಾಮಿತ್ರನಿಂದ ಪಡೆದ ಶ್ರೇಷ್ಠವಾದ ಆ ಸ್ತೋತ್ರಗಳಿಂದ ಯಥಾವಿಧಿಯಾಗಿ ಸ್ತುತಿಸಿದನು. ಎಲೈ ರಾಘವ, ಆಗ ಇಂದ್ರನು ರಹಸ್ಯವಾದ ಆ ಸ್ತೋತ್ರಗಳಿಂದ ತೃಪ್ತನಾಗಿ ಸಂತೋಷದಿಂದ ಶುನಶೇಫನಿಗೆ ದೀರ್ಘಾಯುಸ್ಸನ್ನು ಅನುಗ್ರಹಿಸಿದನು. ಎಲೈ ರಾಮ, ಆ ರಾಜನೂ ಸಹ ದೇವೇಂದ್ರನ ಪ್ರಸಾದ ಫಲವಾಗಿ ಯಜ್ಞ ಸಮಾಪ್ತಿಯಾದಂತೆಯೇ ಬಹಳವಾದ ಫಲವನ್ನು ಪಡೆದನು. ಎಲೈ ನರಶ್ರೇಷ್ಠ, ಅನಂತರ ಧರ್ಮಾತ್ಮನಾದ ವಿಶ್ವಾಮಿತ್ರನೂ ಕೂಡ ಅದೇ ಪುಷ್ಕರ ಕ್ಷೇತ್ರದಲ್ಲಿಯೇ 1000 ವರ್ಷ ಕಾಲ ಪುನಃ ತಪಸ್ಸನ್ನು ಆಚರಿಸಿದನು. ಸರ್ಗ 63. ವಿಶ್ವಾಮಿತ್ರನು ಮಹರ್ಷಿ ಎನಿಸಿಕೊಂಡದ್ದು. 1000 ವರ್ಷಗಳು ಮುಗಿದ ಮೇಲೆ ತನ್ನ ವ್ರತವು ಸಮಾಪ್ತಿಯಾದ ನಂತರ ಸ್ನಾನ ಮಾಡಿ ವಿಶ್ವಾಮಿತ್ರನು ಮಹಾಮುನಿಗೆ ಆತನ ತಪಸ್ಸಿಗೆ ಫಲವನ್ನು ಅನುಗ್ರಹಿಸುವುದಕ್ಕಾಗಿ ದೇವತೆಗಳೆಲ್ಲರೂ ಬಂದರು. ಮಹಾ ತೇಜಸ್ವಿಯಾದ ಬ್ರಹ್ಮನು ಮಧುರವಾದ ವಾಕ್ಯಗಳಿಂದ ನೀನು ಮಾಡಿರುವ ಪುಣ್ಯಕರ್ಮಗಳ ದೆಸೆಯಿಂದ ನೀನು ಋಷಿ ಎಂದೆನಿಸಿಕೊಳ್ಳುವೆ, ನಿನಗೆ ಮಂಗಳವಾಗಲಿ ಎಂದು ಬ್ರಹ್ಮದೇವನು ಪುನಃ ಸ್ವರ್ಗಕ್ಕೆ ಹೊರಟು ಹೋದನು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ತೃಪ್ತನಾಗದೆ ಮತ್ತು ಪುನಃ ಮಹತ್ತರವಾದ ತಪಸ್ಸನ್ನು ಆಚರಿಸಿದನು. ಬಹಳ ಕಾಲ ಕಳೆದ ನಂತರ ಅಪ್ಸರ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಮೇನಕೆ ಎಂಬವಳು ಪುಷ್ಕರ ಪ್ರದೇಶದ ತೀರ್ಥದ ಸ್ನಾನ ಮಾಡಲು ಬಂದಳು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಮೇಘದಲ್ಲಿರುವ ಮಿಂಚಿನಂತೆ ಹೊಳೆಯುವ ಅಸದೃಶ ರೂಪವತಿಯಾದ ಮೇನಕೆಯನ್ನು ಕಂಡನು. ಆಕೆಯನ್ನು ಕಂಡು ಋಷಿಯು ಕಾಮವಶನಾಗಿ ಆಕೆಯನ್ನು ಕುರಿತು, ಎಲೈ ಅಪ್ಸರಸ್ಸೆ, ನಿನಗೆ ಸ್ವಾಗತವು. ನೀನು ನನ್ನ ಆಶ್ರಮದಲ್ಲಿಯೇ ಇದ್ದು ಬಿಡು, ನಿನಗೆ ಮಂಗಳವಾಗಲಿ. ಕಾಮ ಮೋಹಿತನಾದ ನನ್ನನ್ನು ಅನುಗ್ರಹಿಸು ಎಂದನು. ಹೀಗೆ ಹೇಳಲ್ಪಟ್ಟ ಆ ಸ್ತ್ರೀಯು ಅಲ್ಲಿಯೇ ವಾಸ ಮಾಡತೊಡಗಿದಳು. ಎಲೈ ರಾಘವ, ಅವಳು ವಿಶ್ವಾಮಿತ್ರಾಶ್ರಮದಲ್ಲಿ ಸುಖವಾಗಿ ವಾಸಿಸುತ್ತಿರಲು 10 ವರ್ಷಗಳು ಕಳೆದು ಹೋದವು. ಕಾಳಿದಾಸ ಕವಿಯ ಶಾಕುಂತಲ ನಾಟಕದ ಕಥಾನಾಯಕಿ ಶಕುಂತಲೆಯು ವಿಶ್ವಾಮಿತ್ರನ ಮೇನಕೆಯ ಮಗಳಾಗಿ ಹುಟ್ಟಿದ್ದು ಈ ಅವಧಿಯಲ್ಲಿಯೇ. ಇಷ್ಟು ಕಾಲ ಕಳೆದ ಮೇಲೆ ವಿಶ್ವಾಮಿತ್ರ ಋಷಿಯು ತಾನು ಮಾಡಿದ ಕಾರ್ಯಕ್ಕೆ ಲಜ್ಜೆಯಿಂದ ಕೂಡಿದವನಾಗಿ ಬಹಳವಾದ ಚಿಂತೆಯನ್ನು ದುಃಖವನ್ನು ಹೊಂದಿದನು. ಎಲೆ ರಘುನಂದನನೇ, ಆಗ ಆ ಮುನಿಗೆ ರೋಷಾವೇಶ ಉಂಟಾಗಿ ಅನಂತರ ಜ್ಞಾನೋದಯ ಉಂಟಾಯಿತು. ತಪಸ್ಸನ್ನು ಅಪಹರಿಸುವುದಕ್ಕಾಗಿ ಇದೆಲ್ಲವೂ ದೇವತೆಗಳು ಎಸಗಿದ ಮಹತ್ತಾದ ಕೆಲಸ. 10 ಸಂವತ್ಸರಗಳ ಕಾಲವು 10 ರಾತ್ರಿಗಳಂತೆ ಕಳೆದು ಹೋಯಿತು. ಕಾಮ ಮೋಹಿತನಾದುದರಿಂದ ನನ್ನ ತಪಸ್ಸಿಗೆ ವಿಘ್ನವು ಬಂದೊದಗಿತು. ಆಗ ಆ ಮುನಿಶ್ರೇಷ್ಠನು ಪಶ್ಚಾತ್ತಾಪದಿಂದ ದುಃಖಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಇರುವಾಗ ಭಯದಿಂದ ನಡುಗುತ್ತಾ ಕೈಗಳನ್ನು ಜೋಡಿಸಿ ನಿಂತಿದ್ದ ಅಪ್ಸರ ಸ್ತ್ರೀಯರನ್ನು ಕಂಡನು.
ಆಗ ವಿಶ್ವಾಮಿತ್ರನು ಮೃದು ನುಡಿಗಳಿಂದ ಮೇನಕೆಯನ್ನು ತ್ಯಜಿಸಿ ಆಕೆಯನ್ನು ಕಳುಹಿಬಿಟ್ಟು ಉತ್ತರದಲ್ಲಿ ಹಿಮವತ್ ಪರ್ವತಕ್ಕೆ ತಪಸ್ಸಿಗಾಗಿ ತೆರಳಿದನು. ಅಲ್ಲಿ ಕೌಶಿಕಿ ನದಿಯ ತೀರದಲ್ಲಿ ಬಂದು ನಿಷ್ಠನಾಗಿದ್ದುಕೊಂಡು ಜಿತೇಂದ್ರಿಯನಾಗಿರಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿ ಉಗ್ರವಾದ ತಪಸ್ಸನ್ನು ಆಚರಿಸಿದನು. ರಾಮನೇ, ಈ ಪ್ರಕಾರ ಹಿಮವತ್ ಪರ್ವತದಲ್ಲಿ 1,000 ವರ್ಷಗಳ ಕಾಲ ಉಗ್ರವಾದ ತಪಸ್ಸನ್ನು ಆಚರಿಸಲು ದೇವತೆಗಳಿಗೆ ಭಯ ಉಂಟಾಯಿತು. ದೇವತೆಗಳು ಋಷಿಗಣಗಳು ಒಟ್ಟಿಗೆ ಸಭೆ ಸೇರಿ ವಿಶ್ವಾಮಿತ್ರನಿಗೆ ಮಹರ್ಷಿ ಎಂಬ ಹೆಸರನ್ನು ಕೊಟ್ಟು ಬಿಡುವುದು ಒಳ್ಳೆಯದು ಎಂದು ಯೋಚಿಸಿದರು. ದೇವತೆಗಳ ಮಾತನ್ನು ಲಾಲಿಸಿ ಬ್ರಹ್ಮದೇವನು ತಪೋಧನನಾದ ವಿಶ್ವಾಮಿತ್ರನನ್ನು ಕುರಿತು ಮಧುರವಾದ ಮಾತಿನಿಂದ, ಅಪ್ಪ ವಿಶ್ವಾಮಿತ್ರ ಮಹರ್ಷಿಯೇ, ನಿನ್ನ ಉಗ್ರವಾದ ತಪಸ್ಸಿಗೆ ಸಂತುಷ್ಟನಾಗಿ ನಿನಗೆ ಮಹರ್ಷಿ ಎಂಬ ಹೆಸರನ್ನು ಋಷಿಗಳು ಇಲ್ಲಿ ಮುಖ್ಯಸ್ಥಾನವನ್ನು ಕೊಟ್ಟಿರುವೆನು ಎಂದನು. ಸರ್ವಲೋಕೇಶ್ವರನಾದ ಬ್ರಹ್ಮನ ಮಾತನ್ನು ಕೇಳಿ ತಪೋಧನನಾದ ವಿಶ್ವಾಮಿತ್ರನು ಸಂತೋಷಪಡಲೂ ಇಲ್ಲ, ವ್ಯಸನ ಪಡಲೂ ಇಲ್ಲ. ಸರ್ವಲೋಕ ಪಿತಾಮಹನಾದ ಬ್ರಹ್ಮನಿಗೆ ಕೈಜೋಡಿಸಿ ನಮಸ್ಕರಿಸಿ, ವಿಶ್ವಾಮಿತ್ರ ಮಹಾಮುನಿಯು ನನ್ನ ಪುಣ್ಯಕರ್ಮಗಳ ದೆಸೆಯಿಂದ ಕಷ್ಟ ಸಾಧ್ಯವಾದ ಮಹರ್ಷಿ ಎಂಬ ಹೆಸರನ್ನು ಪಡೆದಿರುವುದಾಗಿ ಮಹಾತ್ಮನಾದ ನೀನೇ ಹೇಳಿದುದರಿಂದ ನಾನು ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿ ಗೆದ್ದಿರುವೆನು ಎಂದು ಭಾವಿಸುತ್ತೇನೆ ಎಂಬುದಾಗಿ ಉತ್ತರ ಕೊಟ್ಟನು. ಅದಕ್ಕೆ ಬ್ರಹ್ಮನು, ಇಲ್ಲ, ನೀನಿನ್ನೂ ಜಿತೇಂದ್ರಿಯನಾಗಿಲ್ಲ, ಎಲೆ ಮುನಿಶ್ರೇಷ್ಠನೇ, ಅದಕ್ಕಾಗಿ ನೀನು ಪ್ರಯತ್ನ ಮಾಡು ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಬ್ರಹ್ಮನ ಸಂಗಡ ಬಂದಿದ್ದ ದೇವತೆಗಳು ಹೊರಟು ಹೋದರು. ಅನಂತರ ವಿಶ್ವಾಮಿತ್ರ ಮಹರ್ಷಿಯು ಕೈಗಳನ್ನು ಮೇಲೆತ್ತಿಕೊಂಡು ಅವುಗಳಿಗೆ ಯಾವ ಆಧಾರವನ್ನು ಕೊಡದೆ ಕೇವಲ ವಾಯು ಭಕ್ಷಕನಾಗಿ ಉಗ್ರ ತಪಸ್ಸನ್ನು ಮಾಡಲಾರಂಭಿಸಿದನು. ಬೇಸಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡುವನು. ಮಳೆಗಾಲದಲ್ಲಿ ಯಾವ ಹೊದಿಕೆ ಆಸರಗಳಿಲ್ಲದೆ ಬಯಲು ಪ್ರದೇಶದಲ್ಲಿ ನಿಂತು ತಪಸ್ಸು ಮಾಡುವನು. ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತು ತಪಸ್ಸು ಮಾಡುವನು. ಆ ತಪೋಧನನು ಈ ಪ್ರಕಾರವಾಗಿ ಅಹೋರಾತ್ರಿ ತಪಸ್ಸು ಮಾಡುತ್ತಾ 1,000 ವರ್ಷ ಅತ್ಯುಗ್ರವಾದ ತಪಸ್ಸನ್ನು ಆಚರಿಸಿದನು. ವಿಶ್ವಾಮಿತ್ರ ಮಹರ್ಷಿಯು ಹೀಗೆ ಅತಿ ಘೋರವಾದ ತಪಸ್ಸು ಮಾಡುತ್ತಿರಲು ಇಂದ್ರನಿಗೂ ದೇವತೆಗಳಿಗೂ ಬಹಳವಾದ ಭಯ ಉಂಟಾಯಿತು. ಇಂದ್ರನು ಮರುದ್ಗಣಗಳ ಕೂಡ ಇರುತ್ತಾ ರಂಭೆಯನ್ನು ಕುರಿತು ತನಗೆ ಕ್ಷೇಮಕರವಾಗಿಯೂ ವಿಶ್ವಾಮಿತ್ರನಿಗೆ ಅಹಿತವಾಗಿರುವ ಮಾತನ್ನು ಹೇಳುವವನಾದನು. ಸರ್ಗ 64. ತಪಸ್ಸನ್ನು ಕೆಡಿಸಲು ಬಂದ ರಂಭೆಯನ್ನು ಶಪಿಸಿ ವಿಶ್ವಾಮಿತ್ರನು ಜಿತೇಂದ್ರಿಯನಾಗಿ ತಪಸ್ಸು ಮಾಡಲು ಸಂಕಲ್ಪಿಸಿದನು. ಇಂದ್ರನು ರಂಭೆಯನ್ನು ಕುರಿತು, ಎಲೆ ರಂಭೆ, ಹಿರಿದಾದ ದೇವತಾ ಕಾರ್ಯವು ಈಗ ನಿನ್ನಿಂದ ನಡೆಯಬೇಕಾಗಿದೆ. ನೀನು ಈಗಲೇ ವಿಶ್ವಾಮಿತ್ರನ ಬಳಿಗೆ ಹೋಗಿ ಆತನನ್ನು ಬೆರಗು ಮಾಡಿ ಆತನನ್ನು ಕಾಮ ಮೋಹಗಳಿಗೆ ಒಳಗಾಗುವಂತೆ ಮಾಡತಕ್ಕದ್ದು. ಎಲೆ ರಾಮ, ಬುದ್ಧಿಶಾಲಿಯಾದ ದೇವೇಂದ್ರನು ಹಾಗೆ ಹೇಳಲು ಅಪ್ಸರ ಸ್ತ್ರೀಯರು ರಜ್ಜಪಡುತ್ತಾ ಕೈ ಜೋಡಿಸಿ ದೇವೇಂದ್ರನನ್ನು ಕುರಿತು, ದೇವೇಂದ್ರ, ಈ ವಿಶ್ವಾಮಿತ್ರ ಮಹರ್ಷಿಯು ಭಯಂಕರವಾದ ರೀತಿಯಲ್ಲಿ ನನ್ನಲ್ಲಿ ಕೋಪವನ್ನು ತೋರಿಸಿ ಬಿಡುವನು, ಇದಕ್ಕೆ ಸಂಶಯವಿಲ್ಲ. ಆದುದರಿಂದ ನನಗೆ ಭಯವಾಗುತ್ತಿದೆ ದೇವಾ, ನನ್ನನ್ನು ಅನುಗ್ರಹಿಸು ಎಂದು ಉತ್ತರ ಕೊಟ್ಟಳು. ಎಲೆ ರಾಮ, ಭಯಗೊಂಡ ರಂಭೆಯು ಹಾಗೆ ಹೇಳಿ ಕೈ ಜೋಡಿಸಿ ನಿಂತು ನಡುಗುತ್ತಿರಲು ದೇವೇಂದ್ರನು ಆಕೆಯನ್ನು ಕುರಿತು, ಭಯಪಡಬೇಡ ರಂಭೆ, ನನಗೆ ಮಂಗಳವಾಗಲಿ, ನನ್ನ ಆಜ್ಞೆಯನ್ನು ಪಾಲಿಸು. ವಸಂತ ಕಾಲದಲ್ಲಿ ಮನೋಹರವಾಗಿ ಚಿಗುರಿರುವ ಮರದ ಮೇಲೆ ಚಿತ್ತಾಕರ್ಷಕವಾದ ಕೋಗಿಲೆಯ ರೂಪವನ್ನು ತಾಳಿ ನಾನು ಮನ್ಮಥನೊಡಗೂಡಿ ನಿನ್ನ ಸಮೀಪದಲ್ಲಿಯೇ ಇರುವೆನು. ನೀನು ಮನಮೋಹಕವಾದ ಸಕಲ ಸೌಂದರ್ಯದಿಂದ ಕೂಡಿದ ರೂಪವನ್ನು ತಾಳಿ ತಪಸ್ಸು ಮಾಡುತ್ತಿರುವ ಆ ವಿಶ್ವಾಮಿತ್ರನ ಮನಸ್ಸನ್ನು ಸೆಳೆಯೇ ಎಂದನು. ಆ ಮಾತನ್ನು ಕೇಳಿ ರಂಭೆಯು ತನ್ನ ಅಸಾಮಾನ್ಯವಾದ ಸೌಂದರ್ಯದಿಂದಲೂ ಮೃದು ನಗೆಗಳಿಂದಲೂ ವಿಶ್ವಾಮಿತ್ರನ ಮನಸ್ಸನ್ನು ಆಕರ್ಷಿಸಿದಳು. ಕೋಗಿಲೆಯು ಮನೋಹರವಾಗಿ ಧ್ವನಿಗೆಯುತ್ತಿತ್ತು. ಮನಸ್ಸಿನಲ್ಲಿ ಬಹಳ ಹರ್ಷವನ್ನು ಹೊಂದಿ ವಿಶ್ವಾಮಿತ್ರನು ಆಕೆಯನ್ನು ಕಣ್ಣೆತ್ತಿ ನೋಡಿದನು. ಆ ವೇಳೆಗೆ ಆ ಕೋಗಿಲೆಯ ಧ್ವನಿಯನ್ನು, ರಂಭೆಯ ಅಸಮಾನವಾದ ಗಾನ ವೈಖರಿಯನ್ನು ಕೇಳಿದನು. ಆಕೆಯನ್ನು ನೋಡಿ ದೀರ್ಘವಾಗಿ ಆಲೋಚಿಸುವುದರಿಂದ ಮುನಿಗೆ ಸಂದೇಹವು ಹುಟ್ಟಿತು. ಓಹೋ, ಇದೆಲ್ಲವೂ ದೇವೇಂದ್ರನ ಕುಹಕ ಎಂದು ತಿಳಿಯಿತು. ಕೂಡಲೇ ಕೋಪಾವೇಶದಿಂದ ವಿಶ್ವಾಮಿತ್ರನು ಮುನಿ ಶ್ರೇಷ್ಠನು ರಂಭೆಯನ್ನು ಹೀಗೆಂದು ಶಪಿಸಿಬಿಟ್ಟನು. ಎಲೈ ರಂಭೆ, ಎಲೈ ದೌರ್ಭಾಗ್ಯೆ, ಕಾಮಕ್ರೋಧಗಳನ್ನು ಜಯಿಸಬೇಕೆಂದು ಇಚ್ಛಿಸಿ ತಪಸ್ಸಿನಲ್ಲಿ ನಿರತನಾದ ನನ್ನನ್ನು ಮೋಹಗೊಳಿಸುವುದರಿಂದ ನೀನು 10,000 ವರ್ಷಗಳ ಕಾಲ ಕಲ್ಲಾಗಿ ಬಿದ್ದಿರು. ಅನಂತರ ನನ್ನ ಕೋಪಕ್ಕೆ ಸಿಕ್ಕಿ ಈ ಅವಸ್ಥೆಯನ್ನು ಹೊಂದಿದ ನಿನ್ನನ್ನು ತಪೋಬಲದಿಂದ ಕೂಡಿದ ಮಹಾತೇಜಸ್ವಿಯಾದ ಬ್ರಾಹ್ಮಣನೊಬ್ಬನು ಉದ್ಧರಿಸಿ ಶಾಪವಿಮುಕ್ತನಾಗಿ ಮಾಡುವನು. ಮಹಾತೇಜಸ್ವಿಯಾದ ವಿಶ್ವಾಮಿತ್ರ ಮಹಾಮುನಿಯು ತನ್ನ ಕೋಪವನ್ನು ನಿಗ್ರಹಿಸಲು ಶಕ್ತನಾಗದೆ ಆ ಪ್ರಕಾರ ಆಕೆಗೆ ಶಾಪವನ್ನು ಕೊಟ್ಟು ಅನಂತರ ಪಶ್ಚಾತ್ತಾಪ ಪಡುತ್ತಾ ದುಃಖಿತನಾದನು. ಮಹತ್ತಾದ ಅವನ ಶಾಪದಿಂದ ರಂಭೆಯು ಕೂಡಲೇ ಕಲ್ಲಾದಳು. ವಿಶ್ವಾಮಿತ್ರ ಮಹರ್ಷಿಯು ರಂಭೆಯ ಶಾಪವಿತ್ತದನ್ನು ಕೇಳಿದೊಡನೆ ಮನ್ಮಥನು ಆ ಪ್ರದೇಶದಿಂದ ಪಲಾಯನ ಮಾಡಿದನು. ಎಲೈ ರಾಮ, ಇಂತು ಸ್ವಾಧೀನಕ್ಕೆ ವಶವಾಗದ ಇಂದ್ರಿಯಗಳಿಂದ ಕೂಡಿದ್ದ ಆ ಮಹಾತೇಜಸ್ವಿಯು ತನ್ನ ಕೋಪದ ದೆಸೆಯಿಂದ ತಪೋಲಾಭಗಳನ್ನು ಕಳೆದುಕೊಂಡು ಚಿತ್ತಶಾಂತಿ ಇಲ್ಲದವನಾದನು. ಈ ಪ್ರಕಾರ ತನ್ನ ತಪಸ್ಸು ಕಳೆದು ಹೋಗಲು ಆತನ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಉಂಟಾಯಿತು. ಇನ್ನು ಮೇಲೆ ಕೋಪಿಸಿಕೊಳ್ಳುವುದಿಲ್ಲ, ಏನೇ ಆಗಲಿ ಇನ್ನು ಮೇಲೆ ಮಾತನ್ನೇ ಆಡುವುದಿಲ್ಲ, 100 ಗಟ್ಟಲೆ ವರ್ಷಗಳಾದರೂ ಉಸಿರನ್ನೇ ಬಿಡುವುದಿಲ್ಲ. ಜಿತೇಂದ್ರಿಯನಾಗಿ ನನ್ನ ಶರೀರವನ್ನು ಕುಗ್ಗಿಸುವೆನು. ನನ್ನ ತಪಸ್ಸಿನ ಫಲವಾಗಿ ನನಗೆ ಬ್ರಾಹ್ಮಣ್ಯವು ಒದಗುವವರೆಗೆ ಉಸಿರಾಡದೆ ಆಹಾರವ್ಯಾವುದನ್ನು ತೆಗೆದುಕೊಳ್ಳದೆ ಬಹು ದೀರ್ಘಕಾಲ ತಪಸ್ಸಿನಲ್ಲಿ ಕುಳಿತು ಬಿಡುವೆನು. ನಾನು ತಪಸ್ಸಿನಲ್ಲಿ ಇರುವೆನಾದ್ದರಿಂದ ಆ ಕಾಲದಲ್ಲಿ ನನ್ನ ಶರೀರದ ಅಂಗಾಂಗಗಳು
ಯಾವುವು ನಶಿಸೇ ಹೋಗುವುದಿಲ್ಲ. ಎಲೇ ರಘುನಂದನ, ಈ ಪ್ರಕಾರ ಋಷಿಶ್ರೇಷ್ಠನ ಲೋಕದಲ್ಲಿ ಅಸದೃಶವಾದ ಪ್ರತಿಜ್ಞೆಯನ್ನು ಮಾಡಿ 1,000 ವರ್ಷಗಳ ಕಾಲ ತಪೋದೀಕ್ಷೆಯನ್ನು ವಹಿಸಿದನು. ವಿಶ್ವಾಮಿತ್ರನು ಬ್ರಹ್ಮರ್ಷಿಯಾದದ್ದು. ಎಲೈ ರಾಮನೇ, ಅನಂತರ ವಿಶ್ವಾಮಿತ್ರ ಮಹರ್ಷಿಯು ಹಿಮವತ್ ಪರ್ವತ ಪ್ರದೇಶವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿ 1,000 ವರ್ಷ ಕಾಲ ಅನ್ಯಾದೃಶವಾದ ಮೌನವೃತವನ್ನು ತಾಳಿ ಅತಿ ಅಸಾಧ್ಯವಾದ ಉಗ್ರ ತಪಸ್ಸನ್ನು ಆಚರಿಸಿದನು. 1,000 ವರ್ಷಗಳು ಕಳೆಯುವ ವೇಳೆಗೆ ಆ ಮುನಿಯು ಕೇವಲ ಒಂದು ಕಡ್ಡಿಯಂತೆ ಕೃಶನಾದನು. ಈ ಕಾಲದಲ್ಲಿ ಅನೇಕ ವಿಘ್ನಗಳು ಬಂದೊದಗಿ ಆತನನ್ನು ತೊಂದರೆಪಡಿಸಿದರು. ಅವನು ಮನಸ್ಸಿನಲ್ಲಿ ಕೋಪಕ್ಕೆ ಮಾತ್ರ ಅವಕಾಶ ಕೊಡಲಿಲ್ಲ. ಎಲೇ ರಾಮನೇ, ಈ ಪ್ರಕಾರ ಆತನ ಸಂಕಲ್ಪವನ್ನು ಮಾಡಿ ತನ್ನ ತಪಸ್ಸನ್ನು ವ್ಯರ್ಥವಾಗಿ ಹೋಗದ ಹಾಗೆ ಅನುಷ್ಠಿಸಿದನು. ಹೀಗೆ 1,000 ವರ್ಷ ಕಳೆದು ವೃತವು ಪೂರ್ಣವಾಗಲು ಅನ್ನವನ್ನು ಸಿದ್ಧ ಮಾಡಿ ಊಟ ಮಾಡಲು ಉದ್ಯುಕ್ತನಾದನು. ಎಲೇ ರಘೋತ್ತಮನೇ, ಆಗ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ತಾಳಿ ಬಂದು ಸಿದ್ಧವಾಗಿದ್ದ ಆ ಅನ್ನವನ್ನು ಯಾಚಿಸಿದನು. ಆಗ ವಿಶ್ವಾಮಿತ್ರನು ಆ ಅನ್ನವನ್ನೆಲ್ಲ ದೃಢಬುದ್ಧಿಯಿಂದ ವಿಪ್ರನಿಗೆ ಕೊಟ್ಟು, ಅನ್ನವು ಏನು ಮಿಗದಿದ್ದುದರಿಂದ ಪೂಜ್ಯನಾದ ಆ ಮಹಾತಪಸ್ವಿಯು ಊಟ ಮಾಡದೇ ಇದ್ದು ಬಿಟ್ಟನು. ಮೌನ ವೃತವನ್ನು ತಾಳಿದ್ದುದರಿಂದ ವಿಪ್ರನಿಗೆ ಏನೆಂದು ಹೇಳಲಿಲ್ಲ. ಆ ಮನುಷ್ಯರಷ್ಟನ್ನು ಪುನಃ 1,000 ವರ್ಷಗಳ ಉಸಿರನ್ನು ಕಟ್ಟಿಕೊಂಡು ತಪಸ್ಸು ಮಾಡಿ ಉಸಿರಾಡದೆ ತಪಸ್ಸು ಮಾಡುತ್ತಿದ್ದವನ ತಲೆಯಿಂದ ಹೊಗೆ ಹೊರಟು 3 ಲೋಕದವರನ್ನು ದಹಿಸಿ ಬಿಡುವಂತೆ ಎಲ್ಲರನ್ನು ಭಯಭ್ರಾಂತರನ್ನಾಗಿ ಮಾಡಿ. ಆಗ ದೇವಗಂಧರ್ವ ಪನ್ನಗ ಅಸುರ ರಾಕ್ಷಸರೆಲ್ಲ ಆತನ ತೇಜಸ್ಸಿನಿಂದ ದಿಗ್ಭ್ರಮೆ ಹೊಂದಿ ಆತನ ತಪಸ್ವಿನಿಂದ ವ್ಯಾಕುಲಿತರಾಗಿ ಬ್ರಹ್ಮದೇವನ ಬಳಿಗೆ ಬಂದು ನಿಂತೆಂದರು. ಎಲೈ ದೇವನೇ, ವಿಶ್ವಾಮಿತ್ರ ಮುನಿಯನ ಅನೇಕ ವಿಧಗಳಲ್ಲಿ ಮೋಹಪರವಶವಾಗುವಂತೆಯೂ ಕೋಪವನ್ನು ತಾಳುವಂತೆಯೂ ಮಾಡಿದುದಾಯಿತು. ಆದರೆ ಅವುಗಳಿಗೆ ವಶನಾಗದೆ ಆತನ ತಪಸ್ಸು ವರ್ಧಿಸುತ್ತಲೇ ಇರುವುದು. ಆತನಲ್ಲಿ ಪಾಪವೂ ಈಗ ಲವಲೇಶವೂ ಕಾಣುವುದಿಲ್ಲ. ಆತನ ಇಷ್ಟಾರ್ಥವನ್ನು ಈಡೇರಿಸದಿದ್ದರೆ ತನ್ನ ತಪಸ್ಸಿನಿಂದ ಚರಾಚರಗಳಿಂದ ಕೂಡಿದ 3 ಲೋಕವನ್ನು ನಾಶಗೊಳಿಸಿಬಿಡುವನು. ದಿಕ್ಕುಗಳಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಈಗ ತೇಜಶೂನ್ಯವಾಗಿ ಯಾವುದೊಂದು ಪ್ರಕಾಶಿಸುತ್ತಿಲ್ಲ. ಸಾಗರಗಳು ಬತ್ತಿ ಹೋಗಿವೆ, ಪರ್ವತಗಳು ಸೀಳಿ ಹೋಗುತ್ತಿವೆ, ಭೂಮಿಯು ನಡುಗುತ್ತಿದೆ, ಗಾಳಿಯು ಕಷ್ಟದಿಂದ ಬೀಸುತ್ತಿದೆ. ಜನಗಳು ದಿಕ್ಕು ತೋಚದೆ ಅವರವರ ಕರ್ಮಗಳನ್ನು ತ್ಯಜಿಸಿ ನಾಸ್ತಿಕರಾಗುತ್ತಿರುವರು. ಬ್ರಹ್ಮದೇವನೇ, ಇದಕ್ಕೆ ಪರಿಹಾರ ಕಾರ್ಯವೇ ಕಾಣುತ್ತಿಲ್ಲ. 3 ಲೋಕದವರು ಮಂಕುಡಿದವರಂತೆ ಮನಸ್ಸಿನಲ್ಲಿ ತಲ್ಲಣಗೊಳ್ಳುತ್ತಿರುವರು. ಈ ಮಹರ್ಷಿಯ ತೇಜಸ್ಸಿನಿಂದ ದೆಸೆಯಿಂದ ಸೂರ್ಯನು ಕಾಂತಿಹೀನನಾಗಿರುವನು. ಎಲೈ ದೇವನೇ, ಆ ಮಹಾಮುನಿಯು ಇನ್ನು ಸರ್ವವನ್ನು ನಾಶಗೊಳಿಸುವುದಕ್ಕೆ ಮನಸ್ಸು ಮಾಡುವುದರ ಮೊದಲೇ ಅಗ್ನಿ ಸದೃಶವಾದ ತೇಜಸ್ಸುಳ್ಳ ಆ ಮಹಾತ್ಮನನ್ನು ಪ್ರಸನ್ನನಾಗಿ ಮಾಡಬೇಕು. ಪ್ರಳಯ ಕಾಲದ ಕಾಲಾಗ್ನಿಯು ಲೋಕಗಳನ್ನೆಲ್ಲ ಸುಟ್ಟು ಬಿಡುವಂತೆ ಆತನು ಎಲ್ಲವನ್ನು ಸುಟ್ಟು ಬಿಟ್ಟು ಬಿಡಬಹುದು. ಭೀತರಾಗಿರುವೆವು. ಆತನ ಮನಸ್ಸಿನ ಇಷ್ಟಾರ್ಥವು ಏನೇ ಇರಲಿ, ದೇವಲೋಕದ ರಾಜ್ಯವನ್ನು ಕೇಳಿದರೂ ಸರಿಯೇ, ಅದನ್ನು ಕೊಟ್ಟು ಬಿಡು. ಆಗ ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಮಹಾತ್ಮನಾದ ವಿಶ್ವಾಮಿತ್ರನನ್ನು ಕುರಿತು ಮಧುರವಾದ ಮಾತುಗಳಿಂದ ಇಂತೆಂದರು. ಬ್ರಹ್ಮರ್ಷಿಯೇ, ನಿನಗೆ ಸುಸ್ವಾಗತ. ನಿನ್ನ ತಪಸ್ಸಿಗೆ ನಾವೆಲ್ಲರೂ ಬಹು ಸಂತೋಷಪಟ್ಟಿರುವೆವು. ಎಲೈ ವಿಶ್ವಾಮಿತ್ರನೇ, ಉಗ್ರವಾದ ತಪಸ್ಸಿನಿಂದ ಬ್ರಾಹ್ಮಣ್ಯವನ್ನು ಸಾಧಿಸಿರುವೆ. ಎಲೈ ಬ್ರಾಹ್ಮಣನೇ, ನಾನು ಮರುದ್ಗಣಗಳು ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟಿರುವೆವು. ನಿನಗೆ ಮಂಗಳವಾಗಲಿ. ಇಲ್ಲಿಂದ ನೀನು ಹರ್ಷವನ್ನು ಹೊಂದಿ ಪ್ರಯಾಣ ಮಾಡು. ಬ್ರಹ್ಮನ ಮತ್ತು ದೇವತೆಗಳೆಲ್ಲರ ಮಾತನ್ನು ಕೇಳಿ ಮಹಾಮುನಿಯು ಸಂತೋಷಗೊಂಡವನಾಗಿ ಅವರೆಲ್ಲರಿಗೂ ನಮಸ್ಕರಿಸಿ ಇಂತೆಂದನು. ನನಗೆ ಬ್ರಾಹ್ಮಣ್ಯವು ದೀರ್ಘಾಯುಷ್ಯವು ಪ್ರಾಪ್ತವಾಗಿದ್ದರೆ ಓಂಕಾರ ವಷಟ್ಕಾರಗಳೆಂಬ ಮಹಾಮಂತ್ರಗಳು ನನಗೆ ಒಲಿದು ಬರಲಿ. ಕ್ಷತ್ರವೇದಜ್ಞರಲ್ಲಿ ಶ್ರೇಷ್ಠನು, ಬ್ರಹ್ಮಜ್ಞಾನವನ್ನು ತಿಳಿಸತಕ್ಕ ವೇದಗಳನ್ನು ತಿಳಿದವರಲ್ಲಿ ಶ್ರೇಷ್ಠನು, ಬ್ರಾಹ್ಮಣನೂ ಆದ ವಸಿಷ್ಠ ಋಷಿಯು ನಾನು ಬ್ರಾಹ್ಮಣನಾಗಿರುವನೆಂದು ಅಂಗೀಕರಿಸಲಿ. ಈ ನನ್ನ ಮುಖ್ಯವಾದ ಆಸೆಗಳನ್ನು ತೀರಿಸಿ ದೇವತೆಗಳು ಹೋಗಿ ಬರಲಿ. ಆ ದೇವತೆಗಳು ಹೋಗಿ ವಸಿಷ್ಠನನ್ನು ಪ್ರಾರ್ಥಿಸಲಾಗಿ ತಾಪಸ ಶ್ರೇಷ್ಠನು ಬ್ರಹ್ಮರ್ಷಿಯೂ ಆದ ಆತನು ಹಾಗೆಯೇ ಆಗಲೆಂದು ವಿಶ್ವಾಮಿತ್ರನೊಡನೆ ಸಖ್ಯವನ್ನು ಮಾಡಿಕೊಂಡು ಆತನನ್ನು ಕುರಿತು ನೀನು ಬ್ರಹ್ಮರ್ಷಿಯಾಗಿರುವೆ, ಇದರಲ್ಲಿ ಸಂದೇಹವಿಲ್ಲ. ನಿನಗೆ ಎಲ್ಲ ಬ್ರಹ್ಮವಿದ್ಯೆಗಳು ತಾವಾಗಿ ಬಂದದು ಗೋವು ಎಂದನು. ದೇವತೆಗಳು ಇದೇ ಮಾತನ್ನು ಹೇಳಿ ಎಲ್ಲರೂ ಹೊರಟು ಹೋದರು. ಧರ್ಮಾತ್ಮನಾದ ವಿಶ್ವಾಮಿತ್ರನು ಉತ್ತಮವಾದ ಬ್ರಾಹ್ಮಣ್ಯವನ್ನು ಸಂಪಾದಿಸಿ ತಾಪಸ ಶ್ರೇಷ್ಠನು ಬ್ರಹ್ಮರ್ಷಿಯೂ ಆದ ವಸಿಷ್ಠನನ್ನು ಗೌರವಿಸಿ ಪೂಜಿಸಿದನು. ಅನಂತರ ಇಷ್ಟಾರ್ಥವನ್ನು ಪಡೆದವನಾಗಿ ತಪಸ್ಸಿನಲ್ಲಿ ಇದ್ದುಕೊಂಡೇ ಭೂಮಂಡಲವನ್ನೆಲ್ಲ ಸುತ್ತಿ ಬಂದನು. ಎಲೈ ರಾಮನೇ, ಈ ಪ್ರಕಾರ ಈ ಮಹಾತ್ಮನು ಬ್ರಾಹ್ಮಣ್ಯವನ್ನು ಪಡೆದನು. ಎಲೈ ರಾಮನೇ, ಈತನೇ ಋಷಿಶ್ರೇಷ್ಠನು, ಈತನೇ ತಪೋಮೂರ್ತಿಯು, ನಿತ್ಯವೂ ಈತನು ಧರ್ಮಪರನು, ಪರಾಕ್ರಮಕೀತನೇ ಆಶ್ರಯನು. ವಿಶ್ವಾಮಿತ್ರ ಋಷಿಯ ಚರಿತ್ರೆಯನ್ನು ಈ ಪ್ರಕಾರ ವಿವರಿಸಿ ಮಹಾ ತೇಜಸ್ವಿಯು ಬ್ರಾಹ್ಮಣ ಶ್ರೇಷ್ಠನೂ ಆದ ಶತಾನಂದ ಋಷಿಯು ಸುಮ್ಮನಾದನು. ಶತಾನಂದನು ತನ್ನ ತಾಯಿಯಾದ ಅಹಲ್ಯೆಯು ಶಾಪವಿಮುಕ್ತಳಾಗಿ ಪಾವನತ್ವವನ್ನು ಹೊಂದಿದೊಡ ಪತಿಯೊಡನೆ ಸೇರಿದನು ತಿಳಿದು ಪರಮಾನಂದ ಭರಿತನಾಗಿದ್ದನು. ಇದಕ್ಕೆ ವಿಶ್ವಾಮಿತ್ರನೇ ಮೂಲ ಕಾರಣವೆಂದು ತಿಳಿದು ವಿಶ್ವಾಮಿತ್ರನ ಚರಿತ್ರೆಯನ್ನು ರಾಮಲಕ್ಷ್ಮಣರಿಗೆ ವಿಸ್ತರಿಸಿ ಹೇಳಿ ಆನಂದಿಸುತ್ತಾ ವಿಶ್ವಾಮಿತ್ರನಲ್ಲಿ ತನ್ನ ಕೃತಜ್ಞತಾ ಗೌರವವನ್ನು ಅರ್ಪಿಸುವನು. ರಾಮನು ಶರಣಾಗತ ಸಂರಕ್ಷಕರಲ್ಲಿ ಅಗ್ರಗಣ್ಯನು. ಶ್ರೀಮದ್ ರಾಮಾಯಣವೇ ಶರಣಾಗತಿ ಶಾಸ್ತ್ರ. ವಿಶ್ವಾಮಿತ್ರನು ವಸಿಷ್ಠಾದಿಗಳಿಂದ ಧಿಕ್ಕರಿಸಲ್ಪಟ್ಟು ತನ್ನ ಇಷ್ಟ ಸಾಧನೆಗಾಗಿ ತಪಸ್ಸು ಮಾಡುತ್ತಿರುವಾಗ
ಆತನನ್ನು ಶರಣು ಹೋಗ ತ್ರಿಶಂಕರಾಜನನ್ನು ಶುನಶೇಪನನ್ನು ರಕ್ಷಿಸಿದ ಚರಿತ್ರೆಗಳು ಅತ್ಯಂತ ಸ್ತೋತ್ರಾರ್ಹವಾದದ್ದು. ಆದುದರಿಂದಲೇ ಶ್ರೀಮನ್ನಾರಾಯಣನು ತನಗೆ ಮೆಚ್ಚುಗೆ ತೋರಿಸಿ ಅನುಗ್ರಹಿಸುವುದಕ್ಕಾಗಿ ಶರಣಾಗತ ವತ್ಸಲನಾದ ವಿಶ್ವಾಮಿತ್ರನನ್ನು ತನ್ನ ಗುರುವಾಗಿ ಮಾಡಿಕೊಳ್ಳುವನು. ಪೂರ್ವದಲ್ಲಿ ರಾಜನಾಗಿದ್ದು ಪರಮೇಶ್ವರನಿಂದ ಅಸ್ತ್ರವಿದ್ಯೆಗಳನ್ನು ಪಡೆದಿದ್ದ ಈತನು ಆ ವಿದ್ಯೆಗಳಿಗೂ ಸಹ ಸರ್ವೋತ್ತಮನಾದ ಗುರು. ವಿಶ್ವಾಮಿತ್ರನ ಹಿಂದೆ ಹೋಗುವ ವ್ಯಾಜದಿಂದ ರಾಮನು ಆತನಿಗೆ ಏಕಾಂತ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಆತನಿಂದ ಯಜ್ಞವನ್ನು ತನ್ನ ಸಾನ್ನಿಧ್ಯದಲ್ಲೇ ಮಾಡಿಸಿ ಸೀತಾರಾಮರ ವಿವಾಹಕ್ಕೆ ಕಾರಣವನ್ನು ಆತನ ಮೂಲಕ ಪಡೆದು ಸೀತಾರಾಮರ ಕಲ್ಯಾಣದ ಪರಮಾನಂದ ದೃಶ್ಯವನ್ನು ವಿಶ್ವಾಮಿತ್ರನಿಗೆ ಅನುಗ್ರಹಿಸುವನು. ವಿಶ್ವಾಮಿತ್ರ ಚರಿತ್ರೆಗಾಗಿ ಬಾಲಕಾಂಡದಲ್ಲಿ 15 ಸರ್ಗಗಳು ಮೀಸಲಾಗಿವೆ. ಮತ್ತೆ ಯಾವ ಚರಿತ್ರೆಗೂ ಇಷ್ಟೊಂದು ಸ್ಥಳಾವಕಾಶವನ್ನು ಕೊಟ್ಟಿಲ್ಲ. ರಾಮನು ಯಾರನ್ನು ಗುರುವಾಗಿ ಆರಿಸಿಕೊಂಡನು ಆತನ ಚರಿತ್ರೆಗೆ ವಿಶ್ವಾಸದಿಂದ ತನ್ನ ಚರಿತ್ರೆಯಾದ ರಾಮಾಯಣದಲ್ಲಿ ವಿಸ್ತಾರವಾದ ಸ್ಥಳಾವಕಾಶವನ್ನು ಕಲ್ಪಿಸಿರುತ್ತಾನೆ. ರಾಮಲಕ್ಷ್ಮಣರ ಸನ್ನಿಧಾನದಲ್ಲಿ ಶತಾನಂದರು ಹೇಳಿದ ವಿಚಾರವನ್ನು ಕೇಳಿ ಜನಕರಾಜನು ಕೈ ಜೋಡಿಸಿಕೊಂಡು ವಿಶ್ವಾಮಿತ್ರನನ್ನು ಕುರಿತು ಇಂತೆಂದನು. ಎಲೈ ಧಾರ್ಮಿಕನಾದ ಋಷಿವರ್ಯನೇ, ಕಾಕುತ್ಸ್ಥ ವಂಶೋತ್ಪನ್ನನಾದ ರಾಮಲಕ್ಷ್ಮಣರೊಡಗೂಡಿ ನಾವು ಯಜ್ಞಕ್ಕೆ ದಯಮಾಡಿಸುವುದರಿಂದ ನಾವು ಧನ್ಯನಾದೆನು. ನಾನು ಅನುಗ್ರಹಿಸಲ್ಪಟ್ಟೆನು. ಎಲೈ ಬ್ರಹ್ಮನ್, ತಮ್ಮ ದರ್ಶನದಿಂದ ನಾನು ಸಂರಕ್ಷಿತನಾದೆನು. ಎಲೈ ಮಹಾತ್ಮನಾದ ಬ್ರಹ್ಮರ್ಷಿ ಶ್ರೇಷ್ಠನೇ, ನಿಮ್ಮ ಸಂದರ್ಶನದಿಂದ ನನಗೆ ಬಹಳ ಲಾಭ ಉಂಟಾಯಿತು. ನಾನು ಮಹಾತ್ಮನಾದ ರಾಮನು ನಿಮ್ಮ ಮಹಾತಪಸ್ಸಿನ ವಿಚಾರವನ್ನು ಶತಾನಂದರು ವಿಸ್ತರಿಸಿ ಹೇಳಿದ್ದುದನ್ನು ನಾನು ಮಹಾತ್ಮನಾದ ರಾಮನೂ ಕೇಳಿದೆನು. ನಿಮ್ಮ ಪ್ರಭಾವವನ್ನು ಈ ಸಭೆಯಲ್ಲಿರುವ ಸಭಿಕರೆಲ್ಲರೂ ಕೂಡ ಕೇಳಿದರು. ಎಲೈ ವಿಶ್ವಾಮಿತ್ರ ಋಷಿಯೇ, ನಿಮ್ಮ ತಪಸ್ಸು ನಿಮ್ಮ ಶಕ್ತಿಯು ಅಸಮಾನವಾದುದು. ಬ್ರಹ್ಮನಿಗೂ ಉಮಾಪತಿಯಾದ ಈಶ್ವರನಿಗೂ ಇರುವಂತೆ ನಿಮ್ಮ ಗುಣಗಳು ಯಾವಾಗಲೂ ಅನ್ಯಾದೃಶವಾಗಿರುವು. ಎಲೈ ಪ್ರಭೋ, ಆಶ್ಚರ್ಯಕರವಾದ ನಿಮ್ಮ ಚರಿತ್ರೆಯನ್ನು ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಆಗಲಿಲ್ಲ. ಆದರೆ ಸೂರ್ಯನ ಅಸ್ತಂಗತನಾದ ಸಮಯ ಒದಗಿತು. ಇನ್ನು ಸಂಧ್ಯಾಗ್ನಿಕ ಕರ್ಮಗಳಿಗೆ ಕಾಲವು ಪ್ರಾಪ್ತವಾಯಿತು. ತಾಪಸ ಶ್ರೇಷ್ಠರೇ, ತಮಗೆ ಇಲ್ಲಿಗೆ ಸ್ವಾಗತವು. ನನಗೆ ಇನ್ನೂ ಅನುಜ್ಞೆ ಕೊಡಿ. ನಾಳೆ ಬೆಳಿಗ್ಗೆ ನನ್ನನ್ನು ಪುನಃ ತಾವು ನೋಡುವಿರಿ. ಜನಕರಾಜನು ಹೀಗೆನ್ನಲು ವಿಶ್ವಾಮಿತ್ರನು ಆ ನರವರಿನನ್ನು ಶ್ಲಾಘಿಸಿ ಸಂತೋಷದಿಂದ ಬೀಳ್ಕೊಟ್ಟನು. ಮಿಥಿಲಾಧಿಪತಿಯಾದ ಜನಕರಾಜನು ಪುರೋಹಿತರೊಡನೆ ಬಂದು ಜನಗಳೊಡನೆಯೂ ವಿಶ್ವಾಮಿತ್ರನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಹೊರಟು ಹೋದನು. ಧರ್ಮಾತ್ಮನಾದ ವಿಶ್ವಾಮಿತ್ರನು ಸಹ ರಾಮಲಕ್ಷ್ಮಣರೊಡಗೂಡಿ ಅಲ್ಲಿ ನೆರೆದಿದ್ದ ಮಹರ್ಷಿಗಳಿಂದ ಪೂಜಿಸಲ್ಪಟ್ಟು ತನ್ನ ಬಿಡಾರಕ್ಕೆ ತೆರಳಿದನು. ಮುಂದಿನ ಸರ್ಗ 66. ಜನಕರಾಜನು ಶಿವಧನುಸ್ಸಿನ ವೃತ್ತಾಂತವನ್ನು ತಿಳಿಸಿದುದು. ಮರುದಿನ ಪ್ರಾತಃಕಾಲ ನಿರ್ಮಲವಾಗಿರಲು ಜನಕರಾಜನು ಪ್ರಾತರ್ವಿಧಿಗಳನ್ನು ಮುಗಿಸಿಕೊಂಡು ಮಹಾತ್ಮನಾದ ವಿಶ್ವಾಮಿತ್ರನನ್ನು ರಾಮನನ್ನು ಕರೆಸಿಕೊಂಡನು. ಧರ್ಮಾತ್ಮನಾದ ಆ ರಾಜನು ವಿಶ್ವಾಮಿತ್ರನನ್ನು ಮಹಾತ್ಮರಾದ ರಾಮಲಕ್ಷ್ಮಣರನ್ನು ಶಾಸ್ತ್ರ ರೀತಿಯ ಪೂಜಿಸಿ, ಎಲೈ ನಿರ್ದೋಷಿಯಾದ ಮಹಾತ್ಮನೇ, ನಿನಗೆ ಸ್ವಾಗತವು. ನನ್ನಿಂದ ಏನಾಗಬೇಕು ಅಪ್ಪಣೆಯಾಗಲಿ. ನಿನ್ನಿಂದ ನಾನು ಆಜ್ಞಾಪಿಸಲ್ಪಡತಕ್ಕವನಾಗಬೇಕು ಎಂಬುದಾಗಿ ವಿಶ್ವಾಮಿತ್ರನನ್ನು ಕುರಿತು ಸಂಬೋಧಿಸಿದನು. ಮಾತನಾಡುವುದರಲ್ಲಿ ದಕ್ಷನಾದ ಧರ್ಮಾತ್ಮನಾದ ಆ ಋಷಿಯು ಮಹಾತ್ಮನಾದ ಜನಕನಿಗೆ ಉತ್ತರ ಕೊಡುತ್ತಾ, ದಶರಥರಾಜನ ಮಕ್ಕಳಾದ ಇವರಿಬ್ಬರು ಲೋಕ ವಿಶ್ರುತರಾದ ಕ್ಷತ್ರಿಯರು ನಿನ್ನ ಬಳಿ ಇರುವ ಶ್ರೇಷ್ಠವಾದ ಧನಸ್ಸನ್ನು ನೋಡಬೇಕೆಂದಿರುವರು. ಅದನ್ನು ಅವರಿಗೆ ತೋರಿಸುವ ನಿನಗೆ ಮಂಗಳವಾಗಲಿ. ರಾಜಪುತ್ರರು ಆ ಧನಸ್ಸನ್ನು ನೋಡಿ ತಮ್ಮ ಮನೋಭಿಷ್ಟವನ್ನು ಪಡೆದು ಹೊರಟು ಹೋಗುವರು ಎಂದನು. ವಿಶ್ವಾಮಿತ್ರನು ಮುಂದೆ ನಡೆಯುವ ಕಲ್ಯಾಣ ಮಹೋತ್ಸವವನ್ನು ಸೂಚಿಸುತ್ತಾ ಭವಿಷ್ಯವನ್ನು ತಿಳಿಸುತ್ತಿದ್ದಾನೆ. ಜನಕನು ಹೀಗೆ ಹೇಳಲ್ಪಟ್ಟವನಾಗಿ ಮಹರ್ಷಿಯನ್ನು ಕುರಿತು ಪ್ರತ್ಯುತ್ತರ ಕೊಟ್ಟನು. ಈ ಧನುಸ್ಸು ಇಲ್ಲಿ ಏತಕ್ಕೋಸ್ಕರ ಇದೆ ಎಂಬುದನ್ನು ಕೇಳಿರಿ. ನಿಮಿ ಚಕ್ರವರ್ತಿ ವಂಶದಲ್ಲಿ ಆತನಿಂದ 6ನೇಯವನಾದ ದೇವರಾತನೆಂಬವನ ಪ್ರಖ್ಯಾತ ರಾಜನಾಗಿದ್ದನು. ಎಲೈ ಭಗವನ್, ಮಹಾತ್ಮನಾದ ಶಿವನು ಈ ಧನುಸ್ಸನ್ನು ಆತನ ವಶಕ್ಕೆ ಕೊಟ್ಟು ಇದನ್ನು ರಕ್ಷಿಸಿಕೊಂಡಿರಿ ಎಂದು ದೇವತೆಗಳ ಪರವಾಗಿ ಇಟ್ಟು ಹೋದನು. ಪೂರ್ವದಲ್ಲಿ ದಕ್ಷಯಜ್ಞವನ್ನು ಧ್ವಂಸ ಮಾಡುವ ಕಾಲದಲ್ಲಿ ರುದ್ರನು ಈ ಧನುಸ್ಸನ್ನು ಹಿಡಿದು ರೋಷದಿಂದ ದೇವತೆಗಳನ್ನು ಕುರಿತು ಯಜ್ಞ ಭಾಗಕ್ಕಾಗಿ ಬಂದಿರುವ ದೇವತೆಗಳಿರ, ನನಗೆ ನನ್ನ ಭಾಗವನ್ನು ಕೊಡದಿದ್ದುದರಿಂದ ನಿಮ್ಮ ಶ್ರೇಷ್ಠವಾದ ತಲೆಗಳನ್ನು ಧನುಸ್ಸಿನಿಂದ ಕೆಡಹುವೆನೆಂದು ನುಡಿದನು. ಎಲೆ ಮುನಿವರಿಯನೇ, ಆಗ ದೇವತೆಗಳು ಭಯಗೊಂಡವರಾಗಿ ಪರಮೇಶ್ವರನನ್ನು ಬೇಡಿಕೊಂಡು ಸಮಾಧಾನಪಡಿಸಿದರು. ಪರಮೇಶ್ವರನವರ ಬೇಡಿಕೆಯಿಂದ ಸಮಾಧಾನಗೊಂಡವನಾಗಿ ಸಂತೋಷದಿಂದ ತನ್ನ ಧನುಸ್ಸನ್ನು ಅವರಿಗೆ ಕೊಟ್ಟು ಬಿಟ್ಟನು. ತನ್ನಲ್ಲಿರುವ ಶ್ರೇಷ್ಠವಾದ ಈ ಧನುಸ್ಸು ಮಹಾತ್ಮನಾದ ಆ ಪರಮೇಶ್ವರನದು. ಎಲೈ ಪ್ರಭೋ, ಆಗ ನಮ್ಮ ಪೂರ್ವಿಕನಾದ ದೇವರಾತನ ಬಳಿ ಈ ಧನುಸ್ಸನ್ನು ರಕ್ಷಿಸಿಕೊಂಡಿರತಕ್ಕದೆಂದು ದೇವತೆಗಳು ಪರವಾಗಿ ಈಶ್ವರನು ಇಟ್ಟು ಹೋದನು. ಹೀಗಿರುತ್ತಿರಲು ನಾನು ಯಜ್ಞವನ್ನು ಮಾಡುವುದಕ್ಕಾಗಿ ಭೂಮಿಯನ್ನು ಈ ನೇಗಲಿಂದ ಉಳುತ್ತಾ ಭೂಮಿಯನ್ನು ಶೋಧಿಸುತ್ತಿರುವಾಗ ಭೂಮಿಯಲ್ಲಿ ಒಬ್ಬ ಕನ್ಯೆ ದೊರಕಿದಳು. ಆ ಕನ್ಯೆಯು ಸೀತೆ ಎಂಬ ಹೆಸರಿನಿಂದ ನನ್ನ ಮಗಳಾಗಿ ಬೆಳೆಯುತ್ತಿರುವಳು. ಅಯೋನಿಜಿಯಾದ ಈ ಕನ್ಯೆಯನ್ನು ವೀರ್ಯಶುಲ್ಕದಿಂದ ವಿವಾಹ ಮಾಡಿಕೊಡತಕ್ಕದ್ದೆಂದು ನಿಶ್ಚಯಿಸಿದೆನು. ಎಲೈ ಋಷಿವರ್ಯನೇ, ಭೂಮಿಯಲ್ಲಿ ಹುಟ್ಟಿ ಅರಮನೆಯಲ್ಲಿ ಬೆಳೆಯುತ್ತಿರುವ ನನ್ನ ಮಗಳನ್ನು ವರಿಸಲುಸ್ಕರ ಅನೇಕ ರಾಜರು ಬಂದರು. ಹಾಗೆ ಬಂದ ಆ ರಾಜರಿಗೆಲ್ಲ ಶುಲ್ಕ ಇವಳೆಂದು ಹೇಳಿ ಅವರಿಗೆ ಯಾರಿಗೂ ಕೊಡಲಿಲ್ಲ. ಎಲೆ ಮುನಿಶ್ರೇಷ್ಠನೇ,
ಅನಂತರ ತಮ್ಮ ದೇಹಬಲವನ್ನು ತೋರಿಸುವ ಬಗೆ ಹೇಗೆ ಎಂದು ತಿಳಿಯಲು ರಾಜರೆಲ್ಲ ಮಿಥಿಲಾಪಟ್ಟಣಕ್ಕೆ ಬಂದು ಸೇರಿದರು. ಶಕ್ತಿಯನ್ನು ತೋರಿಸುವ ಬಗೆಯನ್ನು ತಿಳಿಯಬೇಕೆಂದು ಬಂದಿರುವ ಅವರ ಮುಂದೆ ಈ ಧನುಸ್ಸನ್ನು ತಂದಿರಿಸಲಾಯಿತು. ಅದನ್ನು ಹಿಡಿದೆತ್ತುವುದಕ್ಕಾಗಲಿ ಅದನ್ನು ಕದಲಿಸುವುದಕ್ಕಾಗಿ ಆಗಲಿ ಯಾರಿಗೂ ಆಗಲಿಲ್ಲ. ಪರಾಕ್ರಮಿಗಳೆಂದು ತೋರಿಕೊಂಡು ಬಂದ ಆ ರಾಜರ ಪರಾಕ್ರಮವು ಅಲ್ಪವೆಂದು ತಿಳಿದುದರಿಂದ ಅವರಾರಿಗೂ ನನ್ನ ಮಗಳನ್ನು ಕೊಡಲೊಪ್ಪದೆ ಅವರನ್ನು ನಿರಾಕರಿಸಿದನು. ಆ ರಾಜರುಗಳೆಲ್ಲರೂ ತಮ್ಮ ಪರಾಕ್ರಮವು ಅಲ್ಪವೆಂದು ತಿರಸ್ಕರಿಸಲ್ಪಟ್ಟುದಕ್ಕೆ ಬಹಳ ಕೋಪಗೊಂಡು ಮಿಥಿಲಾಪಟ್ಟಣವನ್ನು ಮುತ್ತಿಗೆ ಹಾಕಿ ಪೀಡಿಸಿದರು. ಎಲೆ ಮುನಿಶ್ರೇಷ್ಠನೇ, ಹೀಗೆ 1 ವರ್ಷ ಪೂರ್ತಿಯಾಗಿ ಅವರು ಮುತ್ತಿಗೆ ಹಾಕಿದ್ದರಿಂದ ನನ್ನ ಸಾಧನ ಸಂಪತ್ತುಗಳು ಕ್ಷೀಣಿಸಿ ಹೋದವು. ನಾನು ಬಹು ದುಃಖಕ್ಕೆ ಈಡಾದೆ. ಆಗ ದೇವತೆಗಳೆಲ್ಲರನ್ನೂ ತನ್ನ ತಪಸ್ಸಿಂದ ಒಲಿಸಿಕೊಂಡೆನು. ಆಗ ದೇವತೆಗಳು ಬಹಳ ಪ್ರೀತರಾಗಿ ಚತುರಂಗ ಸೇನೆಯನ್ನು ನನಗೆ ಕೊಟ್ಟರು. ಆ ಸೈನ್ಯವು ಆ ರಾಜ್ಯರ ಸೈನ್ಯವನ್ನು ಹೊಡೆದು ಕೆಡವಲು ಅವರು ಏಟು ತಿಂದು ದಿಕ್ಕುಗಳಿಗೆ ಪಲಾಯನ ಮಾಡಿದರು. ಪಾಪಕರ್ಮಿಗಳಾದ ಆ ರಾಜರು ತಮ್ಮ ಪರಾಕ್ರಮ ಮಾನಗಳನ್ನು ಕಳೆದುಕೊಂಡು ತಮ್ಮ ಪರಾಕ್ರಮದಲ್ಲಿ ತಾವೇ ಸಂದೇಹ ಪಡುತ್ತಾ ತಮ್ಮ ಮಂತ್ರಿಗಳೊಡನೆ ಹೊರಟು ಹೋದರು. ಎಲೈ ಮುನಿವರಿಯನೇ, ಪರಮ ತೇಜೋಯುತವಾದ ಈ ಧನುಸ್ಸನ್ನು ರಾಮಲಕ್ಷ್ಮಣರಿಗೂ ತೋರಿಸುವೆನು. ರಾಮನು ಈ ಧನುಸ್ಸಿಗೆ ಹೆದೆಯೇರಿಸಲು ಸಮರ್ಥನಾದರೆ ಅಯೋನಿಜೆಯಾದ ನನ್ನ ಮಗಳು ಸೀತೆಯನ್ನು ಆ ದಶರಥ ಕುಮಾರನಿಗೆ ಕೊಡುವೆನು. ಸರ್ಗ 67. ರಾಮನು ಶಿವಧನುಸ್ಸನ್ನು ಮುರಿದುದು. ಜನಕರಾಜನು ಮಾತನ್ನು ಕೇಳಿ ವಿಶ್ವಾಮಿತ್ರ ಮಹರ್ಷಿಯು ಧನುಸ್ಸನ್ನು ರಾಮನಿಗೆ ತೋರಿಸೆಂದು ಹೇಳಿದನು. ಆಗ ಜನಕರಾಜನು ಧನುಸ್ಸನ್ನು ಶ್ರೇಷ್ಠವಾದ ಗಂಧ ಪುಷ್ಪಗಳಿಂದ ಅಲಂಕರಿಸಿ ತರುವಂತೆ ತನ್ನ ಮಂತ್ರಿಗಳಿಗೆ ಆಜ್ಞಾಪಿಸಿದನು. ಜನಕರಾಜನಿಂದ ಆಜ್ಞಾಪಿಸಲ್ಪಟ್ಟ ಮಂತ್ರಿಗಳು ಪಟ್ಟಣವನ್ನು ಪ್ರವೇಶಿಸಿ ರಾಜಾಜ್ಞೆಯಂತೆ ಆ ಧನುಸ್ಸನ್ನು ಮುಂದಿಟ್ಟುಕೊಂಡು ಹೊರಟು ಬಂದರು. ದೃಢ ಕಾಯರು ಎತ್ತರದವರು ಆದ 5,000 ಜನಗಳು ಆ ಧನುಸ್ಸನ್ನಿಟ್ಟಿದ್ದ 8 ಚಕ್ರಗಳುಳ್ಳ ಪೆಟ್ಟಿಗೆಯನ್ನು ಹೇಗೋ ಕಷ್ಟಪಟ್ಟು ತಂದರು. ಧನುಸ್ಸನ್ನಿಟ್ಟಿದ್ದ ಆ ಕಬ್ಬಿಣದ ಪೆಟ್ಟಿಗೆಯನ್ನು ತಂದು ದೇವ ಸಮಾನನಾದ ಜನಕನನ್ನು ಕುರಿತು ಆತನ ಮಂತ್ರಿಗಳು, ಎಲೈ ಮಿಥಿಲಾಧಿಪತಿಯೇ, ಶ್ರೇಷ್ಠವಾದ ಈ ಧನುಸ್ಸನ್ನು ಈ ಎಲ್ಲ ರಾಜರು ಪೂಜಿಸಿರುವರು. ಸೀತೆಯನ್ನು ವರಿಸಲು ಬಂದ ರಾಜರೆಲ್ಲರೂ ನಮಸ್ಕರಿಸಿ ಹೋಗಿರುವರು. ಇದನ್ನು ನೀನು ಯಾರಿಗೆ ತೋರಿಸಬೇಕೆಂದಿರುವೆ ಅವರಿಗೆ ತೋರಿಸು ಎಂದರು. ಅವರ ಮಾತನ್ನು ಕೇಳಿ ರಾಜನು ಕೈ ಜೋಡಿಸಿಕೊಂಡು ಮಹಾತ್ಮನಾದ ವಿಶ್ವಾಮಿತ್ರನನ್ನು ರಾಮಲಕ್ಷ್ಮಣರನ್ನು ಕುರಿತು ಇಂತೆಂದನು. ಎಲೈ ಬ್ರಹ್ಮನ್, ಈ ಶ್ರೇಷ್ಠವಾದ ಧನುಸ್ಸನ್ನು ನನ್ನ ವಂಶದ ಹಿರಿಯರು ಪೂಜಿಸಿರುವರು. ಈ ಧನುಸ್ಸಿನ ಹೆದೆಯೇರಿಸುವುದಕ್ಕೆ ಮಹಾಪರಾಕ್ರಮಿಗಳಾದ ರಾಜರು ಇದುವರೆಗೆ ಅಶಕ್ತರಾಗಿರುವರು. ಈ ಧನಸ್ಸನ್ನು ಹೆದೆಯೇರಿಸುವುದಕ್ಕಾಗಿ ಆಗಲಿ, ಎತ್ತಿ ಹಿಡಿಯುವುದಕ್ಕಾಗಿ ಆಗಲಿ, ಬಾಣ ಹೂಡುವುದಕ್ಕಾಗಲಿ, ಬಿಲ್ಲನ್ನು ಎಳೆಯುವುದಕ್ಕಾಗಿ ಆಗಲಿ, ಅಷ್ಟೇಕೆ ಅಲ್ಲಾಡಿಸುವುದಕ್ಕಾಗಲಿ ದೇವತೆಗಳಿಂದಲೂ ಅಸುರರಿಂದಲೂ ಗಂಧರ್ವ ಯಕ್ಷ ಕಿನ್ನರ ಮಹೋರಗರಿಂದಲೂ ಸಾಧ್ಯವಿಲ್ಲ. ಮನುಷ್ಯ ಮಾತ್ರ ದೇವರಿಂದ ಏನಾದೀತು? ಎಲೈ ಮುನಿಶ್ರೇಷ್ಠನೇ, ಎಲೈ ಮಹಾಭಾಗ್ಯ ಸಂಪನ್ನನೇ, ಅಂಥ ಈ ಉತ್ತಮವಾದ ಧನುಸ್ಸನ್ನು ತಂದಿರಿಸಲಾಗಿದೆ. ಇದನ್ನು ರಾಜಪುತ್ರರಿಗೆ ತೋರಿಸು. ಧರ್ಮಾತ್ಮನಾದ ವಿಶ್ವಾಮಿತ್ರನು ಜನಕನಾಡಿದ ಮಾತನ್ನು ಕೇಳಿ ವತ್ಸಾರಾಮ, ಧನುಸ್ಸನ್ನು ನೋಡು ಎಂದು ರಾಮನಿಗೆ ಹೇಳಿದನು. ವತ್ಸಾರಾಮ ಧನುಪಶ್ಯ ಎಂದು ಮೂಲ. ಈ 4 ಪದಗಳಿಂದ ವಿಶ್ವಾಮಿತ್ರನು ಇಲ್ಲಿ ರಾಮನನ್ನು ಸಂಬೋಧಿಸುತ್ತಾನೆ. ಈ ಪದಗಳು ಅರ್ಥಗರ್ಭಿತವಾದವು. ರಾಮನು ನಾರಾಯಣನ ಅವತಾರ ಎಂದು ವಿಶ್ವಾಮಿತ್ರನು ಚೆನ್ನಾಗಿ ಅರಿತಿರುವನು. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ಎಂದು ಹಿಂದೆಯೇ ಹೇಳಿರುವನು. 19ನೇ ಸರ್ಗದಲ್ಲಿ ಅನೇಕ ರಾಜರುಗಳು ದೇವದಾನವರು ಈ ಧನುಸ್ಸನ್ನು ಅಲುಗಾಡಿಸಲು ಕೂಡ ಸಾಧ್ಯವಿಲ್ಲ ಎಂದು ಜನಕರಾಜನು ಒತ್ತಿ ಹೇಳುತ್ತಿದ್ದರು. ವಿಶ್ವಾಮಿತ್ರನು ರಾಮನ ಪರಾಕ್ರಮದಲ್ಲಿ ಸಂಪೂರ್ಣ ನಂಬಿಕೆ. ಈ ಸರ್ಗದ ಆರಂಭದಲ್ಲಿ ಧನುರ್ದರ್ಶಯ ರಾಮಾಯ ಎಂದು ಧೈರ್ಯದಿಂದ ನುಡಿದಿರುವನು. ಈಗ ಉಪಯೋಗಿಸಿರುವ 4 ಮಾತುಗಳು ಅದೇ ಧೈರ್ಯವನ್ನು, ರಾಮನ ಕಾರ್ಯವನ್ನು ಸಾಧಿಸುವನು ಎಂಬ ದೃಢನಂಬಿಕೆಯನ್ನು ತೋರಿಸುತ್ತವೆ. ವತ್ಸ ಬಾಲಕ, ಕೇವಲ ಬಾಲಕನ ರೂಪವನ್ನು ತಾಳಿ ಬಲಿಯನ್ನು ಯಾಚಿಸಿ 2 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ವತ್ಸನು ನೀನೇ ಅಲ್ಲವೇ? ಅಂಥ ವತ್ಸನಿಗೆ ಈ ಧನುಸ್ಸು ಹೆಚ್ಚಿನ ವಿಷಯವೇನು? ರಾಮ ಲೋಕಾನ್ ರಂಜಯತೀತಿ ರಾಮ, ಎಲೈ ರಾಮ, ಈ ಧನುಸ್ಸನ್ನು ಅದೇ ಏರಿಸಿಲಿ ನೆಲೆದಿರುವ ಜನಗಳನ್ನೆಲ್ಲ ಆನಂದಗೊಳಿಸು. ಧನುಹು ಪಶ್ಯ, ಧನುಸ್ಸನ್ನು ನೋಡು ಎಂದು ಹೇಳಿದ ಮೇಲೆ ಕ್ಷತ್ರಿಯನಿಗೆ ಪ್ರಯೋಗಿಸು ಎಂದು ಹೇಳುವುದು ಅನವಶ್ಯಕವಾದರೂ ಧನುಸ್ಸನ್ನು ಮುಟ್ಟಿ ಹೆದೆಯೇರಿಸುವುದಕ್ಕೆ ರಾಮನು ಗುರುವಿನ ಅಪ್ಪಣೆಯನ್ನು ಬೇಡುವನು. ವತ್ಸನಿಗೆ ಆಟದ ಸಾಮಾನು ಹೇಗೋ ಹಾಗೆ ರಾಮನು ಈ ಧನುಸ್ಸನ್ನು ಲೀಲಾಜಾಲವಾಗಿ ಆರೋಪಿಸುವನು ಎನ್ನುವ ಅರ್ಥ ಬರುವ ಹಾಗೆ ಪಶ್ಯ ಎಂಬ ಪದವು ಉಪಯೋಗಿಸಲ್ಪಟ್ಟಿದೆ. ಬ್ರಹ್ಮರ್ಷಿಯ ಮಾತಿನಂತೆ ರಾಮನು ಧನುಸ್ಸಿನ ಬಳಿಗೆ ಹೋಗಿ ಅದರ ಪೆಟ್ಟಿಗೆಯ ಮುಚ್ಚಳವನ್ನು ತೆರೆದು ಧನುಸ್ಸನ್ನು ನೋಡಿ, ಎಲೈ ಬ್ರಹ್ಮನ್, ಶ್ರೇಷ್ಠವಾದ ಈ ಧನುಸ್ಸನ್ನು ನನ್ನ ಕೈಯಿಂದ ಮುಟ್ಟುವೆನು, ಅದನ್ನು ಕದಲಿಸಿ ಆರೋಪಿಸಲು ಪ್ರಯತ್ನಿಸುವೆನು ಎಂದು ವಿಶ್ವಾಮಿತ್ರನ ಅಪ್ಪಣೆಯನ್ನು ಬೇಡಿದನು. ಆಗಬಹುದೆಂದು ಜನಕರಾಜನು ಋಷಿಯು ಇಬ್ಬರು ಸಮ್ಮತಿಸಿದರು. ಆಗ ಋಷಿಯ ಮಾತಿನಂತೆ ರಘುನಂದನನು ಅನೇಕ ಸಹಸ್ರ ಜನಗಳು ನೋಡುತ್ತಿರಲಾಗಿ
ಆ ಧನುಸ್ಸನ್ನು ಅದರ ಮಧ್ಯಪ್ರದೇಶದಲ್ಲಿ ಸುಲಭವಾಗಿ ಕೈಯಲ್ಲಿ ಹಿಡಿದೆತ್ತಿದನು. ಮಹಾಕೀರ್ತಿವಂತನು ಧರ್ಮಾತ್ಮನೂ ಆದ ರಾಮನು ಅದರ ಎದೆಯನ್ನು ಕಟ್ಟಿ ಎಳೆಯಲಾಗಿ ಆ ಧನುಸ್ಸು ಮಧ್ಯಭಾಗದಲ್ಲಿ ಮುರಿದು ಹೋಯಿತು. ಅದು ಮುರಿದುದಕ್ಕೆ ಸಿಡಿಲು ಬಡಿದಂತೆಯೂ ಭೂಕಂಪನದಂತೆಯೂ ಪರ್ವತವು ಸೀಳಿ ಹೋದಂತೆಯೂ ಮಹತ್ತಾದ ಶಬ್ದ ಉಂಟಾಯಿತು. ವಿಶ್ವಾಮಿತ್ರ ಋಷಿ, ಜನಕರಾಜ, ರಾಮಲಕ್ಷ್ಮಣರು ಇಷ್ಟು ಜನರ ಹೊರತು ಮಿಕ್ಕ ಜನಗಳೆಲ್ಲರೂ ಆ ಶಬ್ದದಿಂದ ಮೂರ್ಛೆಗೊಂಡು ಬಿದ್ದರು. ಜನಗಳೆಲ್ಲ ಎದ್ದು ಸಮಾಧಾನವಾದ ಮೇಲೆ ರಾಜನು ಭಯದಿಂದ ಬಿಡುಗಡೆ ಹೊಂದಿ ಕೈ ಜೋಡಿಸಿ ವಿಶ್ವಾಮಿತ್ರ ಮಹರ್ಷಿಯನ್ನು ಕುರಿತು, ಮಹಾತ್ಮನೇ, ದಶರಥ ಮಹಾರಾಜನಾದ ಪುತ್ರನಾದ ರಾಮನ ಪರಾಕ್ರಮವನ್ನು ನಾನು ಕಂಡೆನು. ಈಗ ನಡೆದುದು ಅತ್ಯದ್ಭುತವಾಗಿದೆ. ಹೀಗಾಗುವುದೆಂದು ನಾನು ಊಹಿಸಿಯೇ ಇರಲಿಲ್ಲ. ನನ್ನ ಮಗಳಾದ ಸೀತೆಯು ದಶರಥ ಪುತ್ರನಾದ ರಾಮನನ್ನು ಪತಿಯಾಗಿ ಪಡೆದು ನನ್ನ ವಂಶಕ್ಕೆ ಕೀರ್ತಿಯನ್ನು ತರುವಳು. ತಾನು ತೊಟ್ಟಿದ್ದ ಪಣವನ್ನು ಗೆದ್ದು ತನ್ನನ್ನು ಸತ್ಯ ಸಂಕಲ್ಪನಾಗಿ ಯಾರಾದರೂ ಮಾಡುವರೇ ಎಂದು ಜನಕರಾಜ ಬಹಳ ಚಿಂತೆಯಿಂದ ಹೊಂದಿದ್ದನು. ಈಗ ಆ ಚಿಂತೆ ದೂರವಾಯಿತು. ಭಯದಿಂದ ಬಿಡುಗಡೆ ಹೊಂದಿ ಜನಕಾನಾಂ ಕುಲೆ ಕೀರ್ತಿ ಮಾಹರಿಷ್ಯತಿ ಮೇ ಸುತ ಸೀತಾ ಭರ್ತಾರಮಾಸಾಧ್ಯ ರಾಮಂ ದಶರಥಾತ್ಮಜಂ ಸೀತಾ ಪ್ರಾಣೈರ್ಬಹುಮತ ದೇಯ ರಾಮಾಯ ಮೇ ಸುತ. ಇಲ್ಲಿ ಅಸಾಧ್ಯ, ದೇಯ ಎನ್ನುವ ಪದಗಳಲ್ಲಿರುವ ವಿಶೇಷವಾರ್ಥವನ್ನು ಗಮನಿಸಬೇಕು. ದಶರಥನ ಮಗನಾಗಿ ರಾಮನೆಂಬ ಹೆಸರಿನಿಂದ ಅವತರಿಸುವ ಶ್ರೀಮನ್ನಾರಾಯಣನ ಪತ್ನಿಯಾದ ಲಕ್ಷ್ಮೀದೇವಿಯು ಸೀತೆ ಎಂಬ ಹೆಸರಿನಿಂದ ನನ್ನ ಮಗಳಾಗಿ ಇರುವಳು. ಆ ದಿವ್ಯ ದಂಪತಿಗಳು ಪುನಃ ಒಟ್ಟಿಗೆ ಸೇರುವುದಕ್ಕೆ ನನ್ನ ವಂಶಕ್ಕೆ ಕೀರ್ತಿ. ಸೀತೆಯನ್ನು ರಾಮನಿಗೆ ಒಪ್ಪಿಸುವುದು ನನ್ನ ಕೆಲಸ. ಲೋಕ ಮರ್ಯಾದಾನುಸಾರ ಅವರಿಗೆ ವಿವಾಹ ನಡೆಯುವುದು ಎಂದು ಜನಕನ ಮಾತುಗಳಲ್ಲಿ ಅರ್ಥ ಬರುವುದು. ನನ್ನ ಮಗಳಾದ ಸೀತೆಯು ದಶರಥ ಪುತ್ರನನ್ನು ರಾಮನನ್ನು ಪತ್ನಿಯಾಗಿ ಪಡೆದು ನನ್ನ ವಂಶಕ್ಕೆ ಕೀರ್ತಿಯನ್ನು ತರುವಳು. ಎಲೆ ಕೌಶಿಕನೇ, ವೀರ್ಯ ಶುಲ್ಕವಾಗಿ ಇವಳನ್ನು ಕೊಡಬೇಕೆಂದಿದ್ದ ನನ್ನ ಸಂಕಲ್ಪವು ನೆರವೇರಿತು. ನನ್ನ ಪ್ರಾಣಗಳಿಗಿಂತಲೂ ಪ್ರಿಯವಾದ ನನ್ನ ಮಗಳಾದ ಸೀತೆಯನ್ನು ರಾಮನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸುವೆನು. ಬ್ರಹ್ಮನ್ ತಮಗೆ ಮಂಗಳವಾಗಲಿ. ತಾವು ಅನುಮತಿ ಕೊಡುವುದಾದರೆ ನನ್ನ ಮಂತ್ರಿಗಳು ವೇಗವಾಗಿ ಹೋಗುವ ರಥಗಳಲ್ಲಿ ಕುಳಿತು ಅಯೋಧ್ಯೆಗೆ ಹೋಗಿ ದಶರಥರಾಜನನ್ನು ವಿನಯವಾದ ವಾಕ್ಯಗಳಿಂದ ನನ್ನ ಪಟ್ಟಣಕ್ಕೆ ಕರೆತರಲಿ. ನಾನು ವೀರಶುಲ್ಕವನ್ನು ತೊಟ್ಟಿದುದನ್ನು, ಇಲ್ಲಿ ನಡೆದ ವೃತ್ತಾಂತಗಳನ್ನೆಲ್ಲವನ್ನು ದಶರಥರಾಜನಿಗೆ ತಿಳಿಸಿ ರಾಮಲಕ್ಷ್ಮಣರು ವಿಶ್ವಾಮಿತ್ರನಿಂದ ರಕ್ಷಿತರಾಗಿ ಇಲ್ಲಿರುವ ಸಮಾಚಾರವನ್ನು ತಿಳಿಸಿ ರಾಜನನ್ನು ಸಂತೋಷಪಡಿಸಿ ಇಲ್ಲಿಗೆ ಶೀಘ್ರವಾಗಿ ಕರೆದುಕೊಂಡು ಬರಲಿ ಎಂದು ಆತನ ಅಪ್ಪಣೆಯನ್ನು ಬೇಡಿದನು. ವಿಶ್ವಾಮಿತ್ರನದಕ್ಕೆ ಸಮ್ಮತಿಸಲು ಧರ್ಮಾತ್ಮನಾದ ಜನಕರಾಜನು ಮಂತ್ರಿಗಳನ್ನು ಕರೆದು ಇಲ್ಲಿ ನಡೆದುದೆಲ್ಲವನ್ನು ದಶರಥರಾಜನಿಗೆ ತಿಳಿಸಿ ಆತನನ್ನು ಕರೆತರುವಂತೆ ಅವರಿಗೆ ಆಜ್ಞಾಪಿಸಿದನು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.